ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ದ್ವಾದಶ ರಾಶಿಗಳ ಸಂಪೂರ್ಣ ಭವಿಷ್ಯ ಹೇಗಿದೆ ಎಂದು ನೋಡೋಣ. ಹೀಗೆ ಮೇಷರಾಶಿ, ಇಂದು ನೀವು ಕೊಂಚ ಭಾವನಾತ್ಮಕವಾಗಿ ಓಡಾಡಬಹುದು. ಮನೆಯವರ ಜತೆ ಸಂಬಂಧ ಬೆಳೆಸುವ ಅವಕಾಶಗಳಿದೆ. ಪಾರದರ್ಶಕ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಯಬಹುದು. ಕೆಲವೊಮ್ಮೆ ಅನೇಕ ವಿಚಾರಗಳು ಒಟ್ಟಾಗಿ ಬಂದು ತೊಂದರೆ ಉಂಟು ಮಾಡಬಹುದು. ಆದ್ದರಿಂದ ಧೈರ್ಯ ಮತ್ತು ಶಾಂತಿಯ ಅಗತ್ಯವಿದೆ. ಇನ್ನು ನಿಮ್ಮ ಉದ್ಯೋಗದ ವಿಚಾರವನ್ನು ನೋಡುವುದಾದರೆ, ಕೆಲಸದಲ್ಲಿ ಒತ್ತಡ ಹೆಚ್ಚಿರತಕ್ಕಂಥ ದಿನ. ಹೆಚ್ಚಿನ ಶ್ರಮದ ನಂತರ ಮಾತ್ರ ಫಲಪ್ರಾಪ್ತಿಯಾಗಲಿದೆ. ಸಹೋದ್ಯೋಗಿಗಳಿಂದ ಸಹಕಾರ ಕಡಿಮೆ ಕಂಡುಬರಬಹುದು. ಹಿರಿಯರೊಂದಿಗೆ ಮಾತನಾಡುವಾಗ ತಾಳ್ಮೆ ಅಗತ್ಯ. ಕೆಲಸದ ಸ್ಥಳದಲ್ಲಿ ನಿಮ್ಮ ಭಾವನೆಗಳನ್ನು ತೋರಿಸದಿರಲು ಪ್ರಯತ್ನಿಸಿಕೊಳ್ಳಿ. ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಹೊಸ ಅವಕಾಶಗಳತ್ತ ಗಮನ ಹರಿಸಬಹುದು. ಅದರ ನಿರ್ಧಾರಕ್ಕೆ ತಾಳ್ಮೆ ಬೇಕು. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆಯ ವ್ಯವಹಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತೆ ಹೊರಬಂದಂತೆ ಆಗಬಹುದು. ಮಿತವ್ಯಯದ ತಂತ್ರ ಹತ್ತಿಕೊಳ್ಳಿ. ಹೊಸ ವ್ಯವಹಾರ ಅಥವಾ ಹೂಡಿಕೆ ಇಂದು ಮಾಡದಿರುವುದು ಉತ್ತಮ. ಪಾಲುದಾರರ ಜೊತೆ ಮನಸ್ತಾಪವಾಗುವಂಥ ಸಾಧ್ಯತೆ, ಎಚ್ಚರಿಕೆ ಇರಲಿ. ಹಣದ ಸ್ಥಿತಿಯನ್ನು ನೋಡುವುದಾದರೆ, ಹಣಕಾಸು ವ್ಯವಹಾರಗಳಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ತಪ್ಪುಗಳಾಗುವಂಥ ಸಾಧ್ಯತೆ ಇದೆ. ಅನಿರೀಕ್ಷಿತ ಖರ್ಚು ಉಂಟಾಗತಕ್ಕಂತಹ ದಿನ. ಸಾಲ ಅಥವಾ ಸಾಲದ ಬಾಧೆ ನಿಮಗೆ ಈ ದಿನ ತುಂಬ ಮನಸ್ಸಿಗೆ ನೋವನ್ನು ಕೊಡಬಹುದು. ಹಾಗೂ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಮಾಡಿಕೊಳ್ಳಿ. ಪ್ರೇಮ ವೈವಾಹಿಕ ಜೀವನದ ವಿಚಾರವನ್ನು ನೋಡುವುದಾದರೆ, ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಕಾಣಿಸುವಂಥ ದಿನ. ಭಾವನಾತ್ಮಕವಾಗಿ ಸ್ನೇಹಿತರಿಂದ ಬೆಂಬಲ ದೊರೆಯಬಹುದು. ಪ್ರೇಮ ಸಂಬಂಧದಲ್ಲಿದ್ದವರು ದೋಷಾರೋಪದಿಂದ ದೂರವಿರಲಿ. ಮತ್ತು ಪ್ರೇಮ ಸಂಬಂಧ ಈ ದಿನ ಸ್ವಲ್ಪ ಒಳ್ಳೆಯ ರೀತಿಯಿಂದ ನೀವು ಮುಂದುವರಿಯಿರಿ. ಕುಟುಂಬ ಜೀವನವನ್ನು ನೋಡುವುದಾದರೆ, ಕುಟುಂಬದಲ್ಲಿ ಮನಸ್ತಾಪ ಅಥವಾ ಚಿಕ್ಕ ತಕರಾರುಗಳು ಸಂಭವಿಸತಕ್ಕಂಥ ದಿನ. ಮನೆಯವರಿಗೆ ಹೆಚ್ಚಿನ ಗಮನ ನೀಡಬೇಕಾಗಲಿದೆ. ಹೆತ್ತವರ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಶಿಕ್ಷಣ ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓದುಗಳಲ್ಲಿ ಏಕಾಗ್ರತೆಯ ಕೊರತೆ ಇರತಕ್ಕಂಥ ದಿನ. ಆಂತರಿಕ ಒತ್ತಡದಿಂದ ಕಲಿಕೆಯಲ್ಲಿ ಕುಂದು ಇರಲಿದೆ. ಗುರುಗಳ ಮಾರ್ಗದರ್ಶನ ಲಭ್ಯವಾಗತಕ್ಕಂತಹ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ಳಲಿದೆ. ಹೊಟ್ಟೆ ನೋವು, ನಿದ್ರಾಹೀನತೆ ದೋಷಗಳು ಬರಬಹುದು. ಅನಾರೋಗ್ಯಗಳು ಕಂಡುಬರಬಹುದು. ಮನಸ್ಸಿನಲ್ಲಿ ಚಿಂತೆ ಹೆಚ್ಚಾದರೆ ಶ್ವಾಸಾಭ್ಯಾಸ, ಧ್ಯಾನ ಉಪಯುಕ್ತವಾಗಲಿದೆ. ಈ ದಿನ ಆಹಾರದ ವಿಚಾರದಲ್ಲಿ ತುಂಬ ಜಾಗರೂಕತೆ ಮಾಡಿಕೊಳ್ಳಿ. ನೀರನ್ನು ಅತಿಯಾಗಿ ಸೇವನೆ ಮಾಡಿ ಮತ್ತು ಪ್ರಾಣಾಯಾಮ ಯೋಗವನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಪರಿಹಾರ, ಈ ದಿನ ಓಂ ನಮಃ ಶಿವಾಯ ಮಂತ್ರವನ್ನು 11 ಬಾರಿ ಜಪಿಸಿ ಮತ್ತು ಶಿವನಿಗೆ ಅಭಿಷೇಕವನ್ನು ಮಾಡಿಸಿ. ಗೋಧಿ ಅಥವಾ ಹಸಿರು ತರಕಾರಿಗಳ ದಾನವನ್ನು ಮಾಡಿ. ಮನೆಯ ಆವರಣ ಶುದ್ಧವಾಗಿ ಇಟ್ಟುಕೊಳ್ಳಿ. ಈ ದಿನದ ನಿಮ್ಮ ಶುಭ ಮುಹೂರ್ತ ಬೆಳಗ್ಗೆ 10:45ರಿಂದ 12 ಈ ದಿನದ ನಿಮ್ಮ ಅಶುಭ ಸಮಯ 4ರಿಂದ ಸಂಜೆ 5:30 ರಾಹುಕಾಲ ಬೆಳಗ್ಗೆ 7:30ರಿಂದ 9 ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 2 ಮತ್ತು 7. ಈ ದಿನದ ನಿಮ್ಮ ಶುಭ ದಿಕ್ಕು ಉತ್ತರ ದಿಕ್ಕು. ಶುಭ ಬಣ್ಣ ನೀಲಿ ಮತ್ತು ಹಸಿರು. ಸ್ನೇಹಿತರೆ, ನೀವು ಪ್ರತಿದಿನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮ್ಮ ಧನ ಸಂಸ್ಥಾನ ಬಲವಾಗಿ ಕಾಣಲಿದೆ. ಮಾತಿನಲ್ಲಿ ಪ್ರಭಾವ ಇರತಕ್ಕಂತಹ ದಿನ. ನೀವು ಹೇಳುವ ಮಾತಿಗೆ ಗಂಭೀರತೆ ಸಿಗಲಿದೆ. ಕೆಲವರು ಆಪ್ತರಿಗೆ ಆರ್ಥಿಕ ಸಹಾಯ ನೀಡಬೇಕಾಗಬಹುದು. ಮನೆಯವರು ನಿಮ್ಮ ಅಭಿಪ್ರಾಯವನ್ನು ಇದನ್ನು ಗೌರವಿಸತಕ್ಕಂಥ ದಿನ. ಇನ್ನು ಉದ್ಯೋಗದ ವಿಚಾರವನ್ನು ನೋಡುವುದಾದರೆ, ಕೆಲಸದಲ್ಲಿ ಚಂಚಲತೆ ಇರಲಿದೆ. ಆದರೆ ನಿಮ್ಮ ಶಿಸ್ತು ಮತ್ತು ಶ್ರಮದಿಂದ ಯಶಸ್ಸು ಸಿಗಲಿದೆ. ಮೇಲಧಿಕಾರಿಗಳೊಂದಿಗೆ ಈ ದಿನ ಬೆವರಾಗಿ ನಡೆಯುವುದು ಉತ್ತಮ. ಸರ್ಕಾರಿ ಕೆಲಸದಲ್ಲಿರುವವರಿಗೆ ಸಣ್ಣ ಪುಟ್ಟ ಒಂದು ಯೋಗಗಳು ಕೂಡಿ ಬರಲಿದೆ. ಈ ದಿನ ಆಫೀಸಿನಲ್ಲಿ ನಿಮಗೆ ಸಹಾನುಭೂತಿ ಅಥವಾ ಮೆಚ್ಚುಗೆ ಸಿಗತಕ್ಕಂಥ ದಿನ. ಇನ್ನು ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನಗಳಿಗೆ ಹಾಜರಾಗಲು ಒಳ್ಳೆಯ ದಿನ. ಹೊಸ ಅವಕಾಶ ಕಂಡುಬರತಕ್ಕಂಥ ದಿನ. ಇನ್ನು ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ, ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ಮರಳಿ ಬರತಕ್ಕಂತಹ ಒಂದು ಯೋಗವಿದೆ. ಹೊಸ ಗ್ರಾಹಕರು
ನಂಬಿಕೆ ಎಲ್ಲದ ಭಾಗೀದಾರರ ಬಗ್ಗೆ ಎಚ್ಚರವನ್ನು ವಹಿಸಿಕೊಳ್ಳಿ. ಲಘು ವ್ಯವಹಾರಗಳಲ್ಲಿ ಸುದೀರ್ಘ ಲಾಭ ಸಾಧ್ಯವಾಗಲಿದೆ. ಇನ್ನು ಹಣದ ಸ್ಥಿತಿಯನ್ನು ನೋಡುವುದಾದರೆ ಹಣಕಾಸಿನಲ್ಲಿ ಸುಧಾರಣೆ ಇರಲಿದೆ. ಖರ್ಚುಗಳಿಂದ ಆದಾಯ ಹೆಚ್ಚು ಕಾಣಲಿದೆ. ತೀಕ್ಷ್ಣ ಹಣದ ನಿರ್ವಹಣೆಯಿಂದ ಉಳಿತಾಯ ಸಾಧ್ಯವಾಗಲಿದೆ. ಬಂಧುಗಳಿಂದ ಸಹಾಯ ದೊರೆಯತಕ್ಕಂಥ ದಿನ. ಪ್ರೇಮ ವೈವಾಹಿಕ ಜೀವನವನ್ನು ನೋಡುವುದಾದರೆ ಪ್ರೀತಿಯಲ್ಲಿ ಮಾತಿನ ಮೂಲಕ ಮದ್ದುಬಡಿಸಲು ಸಮಯ. ಸಂಗಾತಿಯ ಜತೆ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗಲಿದೆ. ಸಂಬಂಧ ಬಲಪಡಿಸಲು ಈ ದಿನ ಒಳ್ಳೆಯ ಒಂದು ಉತ್ತಮ ಸಮಯ. ಇನ್ನು ಹೊಸ ಸಂಬಂಧಗಳ ಆರಂಭಕ್ಕೂ ಈ ದಿನ ಉತ್ತಮ ಅವಕಾಶಗಳು ಕೂಡಿ ಬರತಕ್ಕಂಥ ದಿನ. ಇನ್ನು ಕುಟುಂಬ ಸ್ನೇಹದ ವಿಚಾರವನ್ನು ನೋಡುವುದಾದರೆ ಕುಟುಂಬದವರೊಂದಿಗೆ ಶಾಂತಿಯುತ ಸಮಯವನ್ನು ಕಳೆಯಲಿದ್ದೀರಿ. ಮಕ್ಕಳಿಗೆ ಸಮಯ ನೀಡುವ ಮೂಲಕ ಸಂತೋಷ ಹೆಚ್ಚಾಗಲಿದೆ. ಹಿರಿಯರ ಆರೋಗ್ಯದ ಬಗ್ಗೆ ಈ ದಿನ ಇಡೀ ಕುಟುಂಬ ಆತ್ಮೀಯತೆ ತೋರಿಸಲಿದೆ. ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ನೋಡುವುದಾದರೆ ಅಧ್ಯಯನದಲ್ಲಿ ಉತ್ತಮ ಏಕಾಗ್ರತೆ ಇರತಕ್ಕಂಥ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಳ್ಳೆಯ ಪ್ರಾಕ್ಟೀಸ್ಗಳನ್ನು ಹೆಚ್ಚಾಗಿ ಮಾಡಿಕೊಳ್ಳಿ. ಹೊಸ ವಿಷಯ ಕಲಿಯಲು ಈ ದಿನ ನಿಮಗೆ ಉತ್ಸಾಹ ಹೆಚ್ಚಾಗಿ ಇರಲಿದೆ. ಗುರುಗಳಿಂದ ಶ್ಲಾಘನೆ ನಿಮಗೆ ದೊರೆಯಲಿದೆ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಈ ದಿನದ ನಿಮ್ಮ ಆರೋಗ್ಯ ಸಾಮಾನ್ಯ ಆರೋಗ್ಯ ಉತ್ತಮವಾಗಿರಲಿದೆ. ಕೆಲವರಿಗೆ ಗಂಟಲಿನ ತೊಂದರೆ ಅಥವಾ ಜ್ವರದ ಒಂದು ಲಕ್ಷಣಗಳಿರಬಹುದು. ಮಿತ ಆಹಾರವನ್ನು ಸೇವನೆ ಮಾಡಿ ಮತ್ತು ಯೋಗ ಧ್ಯಾನವನ್ನು ತಪ್ಪದೇ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ದಿನ ಶಿವದೇವರಿಗೆ ಹಾಲು ಬೇಳೆ ಅಭಿಷೇಕಗಳನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು 11 ಬಾರಿ ಜಪ ಮಾಡಿ. ಬಡವರಿಗೆ ನೀರು ಅಥವಾ ಹಸಿರು ತರಕಾರಿಗಳನ್ನು ದಾನ ಮಾಡಿ. ಮತ್ತು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:15 1 ಗಂಟೆ 30 ನಿಮಿಷದವರೆಗೆ. ಅಶುಭ ಸಮಯ ಸಂಜೆ 4:30 6 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6 ಮತ್ತು 8. ಶುಭ ಬಣ್ಣ ಹಸಿರು ಮತ್ತು ಬಂಗಾರದ ಬಣ್ಣ. ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಆತ್ಮವಿಶ್ವಾಸ ಮತ್ತು ಶಾಂತಿಯುತ ಮಾತು ಇವತ್ತು ನಿಮ್ಮ ಶಕ್ತಿಯೇ ಆಗಲಿದಲಿದೆ. ನಿಭಾಯಿಸದೇ ಇರುವ ಪರಿಸ್ಥಿತಿ ಯಾವುದೂ ಇಲ್ಲ. ತುಂಬ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರಿಯಿರಿ. ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಜಯ ನಿಮ್ಮದಾಗಲಿದೆ. ಸ್ನೇಹಿತರೆ, ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆತ್ಮೀಯರಿಗೆ ಸ್ನೇಹಿತ ಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಶುಭವಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನಿಮ್ಮ ಮನಸ್ಸು ನಿಗದಿ ಇಲ್ಲದೆ ಓಡಾಡುವ ಸಾಧ್ಯತೆ ಇರತಕ್ಕಂತಹ ಒಂದು ದಿನ. ಯೋಚನೆಗಳಲ್ಲಿ ಒಂದು ಗೊಂದಲಗಳು ಉಂಟಾಗಲಿದೆ. ಕೌಟುಂಬಿಕ ವಿಷಯಗಳಲ್ಲಿ ನಿಮ್ಮ ನಿರ್ಧಾರಗಳ ಮೇಲೆ ಗಮನ ಹರಿಸಲು ಉತ್ತಮವಾದಂಥ ಸಮಯ. ಕೆಲವು ನೇರ ಮಾತುಗಳು ಇತರರಿಗೆ ತೊಂದರೆಯಾಗಬಹುದು ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಂದೊಡ್ಡಬಹುದು. ಮಾತಿನಲ್ಲಿ ನಯನತೆ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಉದ್ಯೋಗದ ವಿಚಾರವನ್ನು ನೋಡುವುದಾದರೆ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಲಿದೆ. ನಿರ್ಧಾರ ತೆಗೆದುಕೊಳ್ಳುವಾಗ ದ್ವಿಧ ಮನಸ್ಥಿತಿ ಇರಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ಈ ದಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಎಚ್ಚರಿಕೆ ಮಾಡಿಕೊಳ್ಳಿ. ಆಫೀಸಿನಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಹಿರಿಯರ ಮಾತು ಕೇಳಿದರೆ ಇದನ್ನು ನಮಗೆ ಕೆಲಸದಲ್ಲಿ ಒಳ್ಳೆಯ ಲಾಭ ದೊರಕುವಂಥ ದಿನ. ಇನ್ನು ಉದ್ಯೋಗ ಈ ದಿನ ಹುಡುಕುತ್ತಿರುವವರಿಗೆ ಅರ್ಜಿ ಹಾಕುವ ಮುನ್ನ ಸಂಪೂರ್ಣ ಕೆಲಸ ಕಾರ್ಯಗಳನ್ನು ಪರಿಶೀಲಿಸಿ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ ಹೊಸ ಹೂಡಿಕೆಗೆ ಇಂದು ಉತ್ತಮ ದಿನವಾಗಿಲ್ಲ. ಹಳೆಯ ಬಾಕಿಯ ಹಣ ಬರುವಂತಹ ಸಾಧ್ಯತೆ ಕಡಿಮೆ ಇರತಕ್ಕಂಥ ದಿನ. ಪಾಲುದಾರರ ಜತೆಗೆ ಅರ್ಧದ ಕಲಹ ಸಂಭವಿಸಬಹುದು. ಒಂದು ಸಾಮರಸ್ಯದಿಂದ ಬಗೆಹರಿಸಿಕೊಳ್ಳಿ. ವ್ಯಾಪಾರದಲ್ಲಿ ತಾಳ್ಮೆ ಮತ್ತು ಪರೀಕ್ಷಿತ ನಿರ್ಧಾರ ತುಂಬ ಅಗತ್ಯ. ಇನ್ನು ಈ ದಿನದ ನಿಮ್ಮ ಹಣದ ಸ್ಥಿತಿಯನ್ನು ನೋಡುವುದಾದರೆ ಹಣದ ಒಳಹರಿವು ಸಾಧಾರಣವಾಗಿರಲಿದೆ. ಅನಿವಾರ್ಯ ಖರ್ಚು ಹೆಚ್ಚಾಗಿರತಕ್ಕಂಥ ದಿನ. ಈ ದಿನ ವಿದ್ಯುತ್, ವಾಹನ, ದೈಹಿಕ ಚಿಕಿತ್ಸಾ ಇದೆಲ್ಲದರ ವಿಚಾರವಾಗಿ ಖರ್ಚುಗಳು ಹೆಚ್ಚಾಗಲಿದೆ. ಹೂಡಿಕೆಯಲ್ಲಿ ನಷ್ಟ ತಪ್ಪಿಸಲು ಇಂದು ನಿರ್ಣಯ ಮುಂದೂಡಿಕೊಳ್ಳಿ. ತುಂಬ ಜಾಗರೂಕತೆ ಮಾಡಿಕೊಳ್ಳಿ. ಪ್ರೇಮ ವೈವಾಹಿಕ ಜೀವನವನ್ನು ನೋಡುವುದಾದರೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಮಾತುಕತೆ, ಕೆಲ ಸಮಯದ ಅಸಮಾಧಾನ, ಭಿನ್ನಾಭಿಪ್ರಾಯಕ್ಕೆ ಈ ದಿನ ಕಾರಣವಾಗಲಿದೆ. ಹೊಸ ಸಂಬಂಧಗಳು ಶುರುವಾಗುವಂತಹ ಒಂದು ಲಕ್ಷಣಗಳು ಇರತಕ್ಕಂಥ ದಿನ ಮತ್ತು ನಂಬಿಕೆ ಇಟ್ಟು ಮುಂದುವರಿಯಿರಿ.
ಇನ್ನು ಕುಟುಂಬ ಜೀವನವನ್ನು ನೋಡುವುದಾದರೆ ಮನೆಗೆ ಸಂಬಂಧಿಸಿದ ನಿರ್ಧಾರಗಳು ತೀವ್ರ ಯೋಚನೆಗೆ ಗುರಿಯಾಗಬಹುದು. ಮಕ್ಕಳ ನಡವಳಿಕೆಯಲ್ಲಿ ಬದಲಾವಣೆ ಕಂಡುಬರತಕ್ಕಂಥ ದಿನ. ಧೈರ್ಯದಿಂದ ಮುನ್ನಡೆಯಿರಿ. ಹಿರಿಯರ ಸಲಹೆಗೆ ಕಿವಿಗೊಡಿ ಮತ್ತು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ವಿದ್ಯಾರ್ಥಿಗಳ ವಿಚಾರವನ್ನು ನೋಡುವುದಾದರೆ ಓದಿನಲ್ಲಿ ಏಕಾಗ್ರತೆ ಕಡಿಮೆ ಇರುವಂಥ ದಿನ. ಈ ದಿನ ಓದಿನಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗುವಂಥ ಸಾಧ್ಯತೆಗಳಿದೆ. ಮನಸ್ಸು ಚಂಚಲವಾಗಬಹುದು. ಪರೀಕ್ಷೆಗಳತ್ತ ಗಂಭೀರ ಚಿಂತನೆ ಅಗತ್ಯ. ಕಲಿಕೆಯ ಹೊಸ ವಿಧಾನಗಳನ್ನು ಪ್ರಯೋಗಿಸಿಕೊಳ್ಳಿ ಮತ್ತು ಒಂದು ಸಾಧನೆಯನ್ನು ಮಾಡಿ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ತಲೆನೋವು, ಕಣ್ಣುಗಳ ಒತ್ತಡ ಮತ್ತು ಒತ್ತಡ ಸಂಬಂಧಿತ ತೊಂದರೆಗಳು ಉಂಟಾಗಬಹುದು. ಹೆಚ್ಚು ಕಾಲ ಮೊಬೈಲ್, ಲ್ಯಾಪ್ಟಾಪ್ ಬಳಸುವುದರಿಂದ ದೂರವಿರುವುದು ಒಳ್ಳೆಯದು. ವಿಟಮಿನ್, ಕಡತ, ನಿದ್ರಾಹೀನತೆಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಮತ್ತು ಪರಿಹಾರಕ್ಕಾಗಿ ಈ ದಿನ ಶಿವದೇವರ ಆರಾಧನೆ ಮತ್ತು ಸೂರ್ಯದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸೂರ್ಯಾಯ ನಮಃ, ಓಂ ನಮಃ ಶಿವಾಯ. ಈ ಮಂತ್ರವನ್ನು 11 ಬಾರಿ ಜಪ ಮಾಡಿಕೊಳ್ಳಿ. ರಕ್ತದಾನವನ್ನು ಮಾಡಿ ಮತ್ತು ಔಷಧಿಗಳನ್ನು ದಾನ ಮಾಡಿ. ಉತ್ತಮ ಫಲಪ್ರಾಪ್ತಿಯಾಗಲಿದೆ. ಹಸಿರು ಬಟ್ಟೆಯನ್ನು ಧರಿಸಿ. ಮನಃಶಾಂತಿಯು ಈ ದಿನ ನಿಮಗೆ ಹೆಚ್ಚಾಗಿ ಇರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 11 ಗಂಟೆ 30 ನಿಮಿಷದಿಂದ 12 ಗಂಟೆ 45 ನಿಮಿಷದವರೆಗೆ. ಅಶುಭ ಸಮಯ ಮಧ್ಯಾಹ್ನ 3ರಿಂದ 4:30ರವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5 ಮತ್ತು 6. ಶುಭ ದಿಕ್ಕು ಪಶ್ಚಿಮ. ಶುಭ ಬಣ್ಣ ಬಿಳಿ ಮತ್ತು ಹಸಿರು. ಈ ದಿನ ನಿಮ್ಮ ಸಲಹೆ ಆಲೋಚನೆ ಮುಗಿಸಿ ಮುಂದಿನ ಹೆಜ್ಜೆ ಇಡಿ. ತಾತ್ಕಾಲಿಕ ಭಾವನೆಗಳಿಗೆ ತಲೆ ಕೊಡುವುದರಿಂದ ಅದನ್ನು ತಪ್ಪಿಸಿಕೊಳ್ಳಿ. ಸ್ನೇಹಿತರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಇಂದು ನಿಮ್ಮ ಭಾವನೆಗಳು ಹೆಚ್ಚಾಗುವಂತಹ ದಿನ. ತ್ವರಿತ ನಿರ್ಧಾರಕ್ಕೆ ಹೋಗದೇ ಇರುವುದು ಒಳ್ಳೆಯದು. ನಿಮ್ಮ ಮೇಲೆ ನೀವು ಇದನ್ನ ಒಂದು ಭರವಸೆಯನ್ನು, ಆತ್ಮವಿಶ್ವಾಸವನ್ನು ಇಟ್ಟು ಮುಂದುವರಿಯಿರಿ. ಆತ್ಮಚಿಂತನೆಗೆ ಇಂದಿನ ದಿನ ಸೂಕ್ತವಾದಂತಹ ದಿನ. ಇನ್ನು ನಿಮ್ಮ ಉದ್ಯೋಗದ ವಿಚಾರವನ್ನು ನೋಡುವುದಾದರೆ ಕೆಲಸದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಆದರೂ ನಿಮ್ಮ ಕಲಿಕಾ ಶಕ್ತಿ ಮತ್ತು ಶ್ರದ್ಧೆ ಮುಂದಕ್ಕೆ ತರಲಿದೆ. ಹಿರಿಯರು ನಿಮ್ಮ ಶ್ರಮವನ್ನು ಇದನ್ನು ಗಮನಿಸುವಂಥ ದಿನ. ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಒಂದು ನಿಖರತೆ ಕಂಡುಬರತಕ್ಕಂಥ ದಿನ. ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಹೊಸ ಉದ್ಯೋಗದ ಅವಕಾಶ ಕಂಡುಬರುವ ಸಾಧ್ಯತೆ ಇರಲಿದೆ. ಆದರೆ ಸ್ವಲ್ಪ ತಾಳ್ಮೆ ಅಗತ್ಯ. ಇನ್ನು ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ ಹಳೆಯ ವ್ಯವಹಾರಗಳು ಪುನರ್ಜೀವ ಪಡೆಯಲಿದೆ. ಗ್ರಾಹಕರ ಒತ್ತಡ ಮತ್ತು ಕೆಲ ವ್ಯವಹಾರಗಳಲ್ಲಿ ನಷ್ಟದ ಭಯ ಇರತಕ್ಕಂಥ ದಿನ. ಖಾಸಗಿ ಮಾತುಕತೆಗಳಿಗೆ ಎಚ್ಚರಿಕೆ ಅಗತ್ಯ. ಹೊಸ ನಿರ್ಧಾರಗಳನ್ನು ಮುಂದೂಡುವುದು ಒಳ್ಳೆಯದು. ಹಣದ ಸ್ಥಿತಿಯನ್ನು ನೋಡುವುದಾದರೆ ಧನಲಾಭ ಸಾಧಾರಣವಾಗಿರುವಂಥ ದಿನ. ಅನಗತ್ಯ ಖರ್ಚುಗಳನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಳಿ. ಆರ್ಥಿಕ ಭದ್ರತೆಗಾಗಿ ಯೋಜನೆಯನ್ನು ರೂಪಿಸಿ. ಸಾಲದ ವಿಷಯದಲ್ಲಿ ತಾಳ್ಮೆಯಿಂದ ಮುಂದೆ ಹೋಗಿ. ಪ್ರೇಮದ ವಿಚಾರವನ್ನು ನೋಡುವುದಾದರೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧ ಬಲವಾಗಿರಲಿದೆ. ಅತೀವ ಸನ್ನಿಹಿತತೆಯಿಂದ ಕೆಲವು ಮಾತುಗಳು ಮನಸ್ಸಿಗೆ ಬೀಳಬಹುದು. ಆದರೆ ಸ್ಪಷ್ಟತೆ ಅವಶ್ಯಕ. ಪ್ರೇಮದಲ್ಲಿರುವವರು ಮುಂಚಿನ ಭಿನ್ನಾಭಿಪ್ರಾಯಗಳ ಬಗ್ಗೆ ಚರ್ಚೆ ಮಾಡಬಹುದು. ಸ್ವಲ್ಪ ಅನ್ಯೋನ್ಯತೆಯಿಂದ ಮುಂದುವರಿಯಿರಿ. ಕುಟುಂಬ ಜೀವನವನ್ನು ನೋಡುವುದಾದರೆ ಮನೆಯವರು ನಿಮ್ಮನ್ನು ಇದನ್ನು ಹೆಚ್ಚು ನಿರೀಕ್ಷಿಸುವಂಥ ದಿನ. ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಕುಟುಂಬದವರೊಂದಿಗಿನ ಚಿಕ್ಕ ಚರ್ಚೆಗಳು ತಾಳ್ಮೆಯಿಂದ ಬಗೆಹರಿಸಬಹುದಾದಂಥ ದಿನ. ಇನ್ನು ವಿದ್ಯಾರ್ಥಿಗಳ ವಿಚಾರವನ್ನು ನೋಡುವುದಾದರೆ ಕಲಿಕೆಯಲ್ಲಿ ಏಕಾಗ್ರತೆಯ ಕೊರತೆ ಇರಲಿದೆ. ಅಧ್ಯಾಪಕರ ಸಲಹೆ ಅನುಸರಿಸಿದರೆ ನಿಮಗೆ ಲಾಭ ಉಂಟಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಆರಂಭಿಸಿಕೊಳ್ಳಿ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಮಾನಸಿಕ ಒತ್ತಡ, ಆತಂಕ, ಅತಿಯಾದ ಯೋಚನೆ, ಸ್ವಲ್ಪ ಜಾಗರೂಕತೆ ಬೇಕು. ಮನಃಶಾಂತಿಗೆ ಧ್ಯಾನ, ಪ್ರಾಣಾಯಾಮ ಮಾಡಿಕೊಳ್ಳುವುದು ಉತ್ತಮ. ತಲೆನೋವು, ಜ್ವರದ ಲಕ್ಷಣಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಪರಿಹಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ಶನಿದೇವರ ಆರಾಧನೆ ಹಾಗೂ ಶಿವದೇವರ ಸ್ಮರಣೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ನಮಃ ಶಿವಾಯ 21 ಬಾರಿ ಜಪಿಸಿ ಹಾಗೂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಸಹಿತ 21 ಬಾರಿ ಜಪ ಮಾಡಿಕೊಳ್ಳಿ. ಹಸಿರು ತರಕಾರಿಗಳನ್ನು ದಾನ ಮಾಡಿ. ಯಾರಿಗಾದರೂ ನೀರಿನ ಬಾಟಲ್ಗಳನ್ನು ದಾನ ಮಾಡಿ. ಮನೆಗೆ ಗಂಗಾಜಲ ತಂದು ಶುದ್ಧೀಕರಣವನ್ನು ಮಾಡಿಕೊಳ್ಳಿ. ಒಳ್ಳೆಯ
ಪರಿಹಾರಗಳು ಪ್ರಾಪ್ತಿಯಾಗಲಿದೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:45 11 ಗಂಟೆಯವರೆಗೆ ಹಾಗೂ ಅಶುಭ ಕಾಲ ಮಧ್ಯಾಹ್ನ 3:30ರಿಂದ 5 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 2 ಮತ್ತು 7, ಶುಭ ಬಣ್ಣ ಹಸಿರು ಮತ್ತು ನೀಲಿ, ಶುಭ ದಿಕ್ಕು ಪೂರ್ವ ದಿಕ್ಕು. ಇಂದಿನ ನಿಮ್ಮ ಸಲಹೆ, ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ, ಆದರೆ ಅವುಗಳ ಅರ್ಥವನ್ನು ತಿಳಿಯದಿರಿ. ಶಾಂತ ಮನಸ್ಸು ಉತ್ತಮ ನಿರ್ಧಾರವನ್ನು ತಂದುಕೊಡಲಿದೆ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಆತ್ಮೀಯರಿಗೆ, ಸ್ನೇಹಿತ ಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ನಿಮಗೆ ಈ ದಿನ ಶುಭವಾಗಲಿ. ಇನ್ನು ಸಿಂಹ ರಾಶಿ, ಇಂದು ಸ್ವಲ್ಪ ನಿರಾಸೆಯ ಒಂದು ಮನಸ್ಥಿತಿ ಉಂಟಾಗತಕ್ಕಂತಹ ದಿನ. ಹಿಂದೆ ನಡೆದ ಘಟನೆಗಳನ್ನು ನೆನೆಸಿಕೊಳ್ಳುವಂತಹ ಒಂದು ಸಾಧ್ಯತೆ ಇರಲಿದೆ. ಜನರ ಮಾತುಗಳ ಮೇಲೆ ಹೆಚ್ಚು ಪ್ರಭಾವಿತರಾಗದಿರಿ. ವಿಶ್ರಾಂತಿಯ ಮನಸ್ಸು ಹಸಿರಾಗಿಸುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ. ವೃತ್ತಿಯ ಉದ್ಯೋಗದ ವಿಚಾರವನ್ನು ನೋಡುವುದಾದರೆ ಕೆಲಸದಲ್ಲಿ ತುಸು ಮನೋಭಂಗ ಅಥವಾ ಉತ್ಸಾಹದ ಕೊರತೆ ಕಾಣಬಹುದು. ಸಹೋದ್ಯೋಗಿಗಳೊಂದಿಗೆ ಸದುಪಯೋಗವಾಗುವ ಮಾತುಕತೆಗಳು ನಡೆಯಬಹುದು. ಈ ದಿನ ಒಂದು ತೆಗೆದುಕೊಳ್ಳುವಂತಹ ಒಂದು ಯೋಚನೆ ಇರುವವರಿಗೆ ಒಂದು ಅನುಕೂಲವಾದಂತಹ ಒಂದು ದಿನವಾಗಿರಲಿದೆ. ಕೆಲಸದ ಸ್ಥಳದಲ್ಲಿ ನಿಖರತೆ ಮತ್ತು ತಾಳ್ಮೆ ಮುಖ್ಯ. ಈ ದಿನದ ನಿಮ್ಮ ಉದ್ಯೋಗ ಹುಡುಕುತ್ತಿರುವವರಿಗೆ ಇನ್ನೂ ಸ್ಪಷ್ಟತೆಯ ಅಭಾವ ಉಂಟಾಗಲಿದೆ. ನಿರ್ಧಾರಗಳ ಬದಲಿಗೆ ಹೊಸ ಒಂದು ಐಡಿಯಾಗಳ ಬಗ್ಗೆ ಯೋಚಿಸಿಕೊಳ್ಳಿ. ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವಿಲ್ಲದ ದಿನ, ಆದರೆ ಹಳೆಯ ನಷ್ಟ ಭರಪೂರವಾಗಲಿದೆ. ಸಾಗಣೆಯ ಟ್ರಾನ್ಸ್ಪೋರ್ಟೇಷನ್ ಅಥವಾ ಈ ದಿನದ ಸಣ್ಣ ಕೆಲಸ ಕಾರ್ಯಗಳಲ್ಲಿ ಇಂದಿಗೆ ಸೂಕ್ತವಲ್ಲ. ಸ್ವಲ್ಪ ಎಚ್ಚರಿಕೆ ಇರಲಿ. ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಮಾತ್ರ. ಹೂಡಿಕೆಗೆ ಇದನ್ನು ತಡ ಮಾಡಿಕೊಳ್ಳಿ. ಹೊಸ ಯೋಜನೆಗಳ ಬಗ್ಗೆ ಚಿಂತನೆಯನ್ನು ಮಾಡಿ. ಹಣದ ಸ್ಥಿತಿಯನ್ನು ನೋಡುವುದಾದರೆ ಈ ದಿನ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳ ಯೋಜನೆಯಿಂದಲೇ ಖರ್ಚು ವೆಚ್ಚಗಳು ಹೆಚ್ಚಾಗಿರಲಿದೆ. ಅನಿರೀಕ್ಷಿತ ಖರ್ಚುಗಳಾಗಬಹುದು. ಸಾಧನ ಅಥವಾ ಹೊಸ ಸಾಧನ ಅಥವಾ ಪ್ರಯಾಣ, ಆರೋಗ್ಯದ ವಿಚಾರದಲ್ಲೂ ಖರ್ಚುಗಳು ಬರಬಹುದು. ಸಾಲ ಕೊಡುವುದು ಮತ್ತು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಈ ದಿನ ಮುಂದೂಡಿಕೊಳ್ಳಿ. ಮತ್ತು ಪ್ರೇಮ, ವೈವಾಹಿಕ ಜೀವನವನ್ನು ನೋಡುವುದಾದರೆ ಸಂಗಾತಿಯೊಂದಿಗೆ ದೂರತ್ವದ ಭಾವನೆ ಉಂಟಾಗಲಿದೆ, ಆದರೆ ಇಂದು ತಾತ್ಕಾಲಿಕವಾಗಿರಲಿದೆ. ಪ್ರೇಮ ಸಂಬಂಧಗಳಲ್ಲಿ ಸಂಯಮ ಬೇಕು, ಧೈರ್ಯ ಅಗತ್ಯ. ಹೊಸ ಪರಿಚಯ ಆರಂಭವಾದರೆ ಎಲ್ಲಿಯವರೆಗೆ ಸಾಗಬೇಕು ಎಂಬ ಪ್ರಶ್ನೆ ಉದ್ಭವಿಸಬಹುದು. ಸ್ವಲ್ಪ ಒಂದು ಜಾಗರೂಕತೆಯಿಂದ ಮುನ್ನಡೆಯಿರಿ. ಕುಟುಂಬ ಸ್ನೇಹದ ವಿಚಾರವನ್ನು ನೋಡುವುದಾದರೆ ಮನೆಯವರ ನಿಮ್ಮ ನಿರ್ಣಯಗಳನ್ನು ಪ್ರಶ್ನಿಸಬಹುದು. ಹಿರಿಯರ ಸಲಹೆ ಈ ದಿನ ನಿಮಗೆ ಮುಖ್ಯವಾಗಿ ಬೇಕು. ಸ್ನೇಹಿತರಿಂದ ಧೈರ್ಯ, ಪ್ರೋತ್ಸಾಹ ಸಿಗತಕ್ಕಂಥ ದಿನ. ಇನ್ನು ವಿದ್ಯಾರ್ಥಿಗಳ ವಿಚಾರವನ್ನು ನೋಡುವುದಾದರೆ ಓದಿನಲ್ಲಿ ಏಕಾಗ್ರತೆ ಕಡಿಮೆ ಇರಲಿದೆ. ತೊಂದರೆ ಇರುವಂಥ ಸಾಧ್ಯತೆಯು ಹೆಚ್ಚಾಗಿರಲಿದೆ. ಹೊರಗಿನ ವಿಷಯಗಳ ಮೇಲೆ ಆಸಕ್ತಿ ಹೆಚ್ಚಾಗುವಂಥ ದಿನ. ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ. ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರು ಯೋಜನೆ ಮಾಡದೆ ಹೆಚ್ಚಿನ ಸಮಯ ವಿದ್ಯೆಗೆ ತೊಡಗಿಸಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ನಿದ್ರಾಹೀನತೆ, ಹೊಟ್ಟೆ ಸಂಬಂಧಿತ ಸಮಸ್ಯೆ, ಮೃದು ನಿರುತ್ಸಾಹವಿರಲಿದೆ. ಆಯಾಸದಿಂದ ಆದಷ್ಟು ದೂರವಿರಿ. ಹೆಚ್ಚು ತೂಕದ ಕೆಲಸ ಮಾಡದೇ ಇರುವುದು ಒಳ್ಳೆಯದು. ತಾಜಾ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿ. ಹಸಿರು ಸೊಪ್ಪುಗಳನ್ನು ಸೇವನೆ ಮಾಡಿ. ನೀರಿನ ಸೇವನೆ ಹೆಚ್ಚಾಗಿ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಈ ದಿನ ನೀವು ಕಪ್ಪು ತಿಲದಿಂದ ಶಿವದೇವರಿಗೆ ಅಭಿಷೇಕವನ್ನು ಮಾಡಿ, ಶನೈಶ್ಚರ ದೇವರ ಆರಾಧನೆಯನ್ನು ಮಾಡಿ ಮತ್ತು ಮಂತ್ರ ಓಂ ನಮಃ ಶಿವಾಯ ಮಂತ್ರವನ್ನು ಸಹಿತ 21 ಬಾರಿ ಜಪ ಮಾಡಿ. ಬಡವರಿಗೆ ಹಣ್ಣು ಹಂಪಲುಗಳನ್ನು ದಾನ ಮಾಡಿ, ತರಕಾರಿಗಳನ್ನು ದಾನ ಮಾಡಿದರೆ ಶುಭ ದೊರೆಯಲಿದೆ. ಹಾಗೂ ಅನ್ನದಾನವನ್ನು ಮಾಡಿ. ನಿಮ್ಮ ನೆನಪಿನಲ್ಲಿರುವ ಅಪರಾಧ ಭಾವನೆಗಳನ್ನು ಮನಃಶಾಂತಿಯೊಂದಿಗೆ ಬಿಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30 11:45 ಶುಭ ಕಾಲ ಮಧ್ಯಾಹ್ನ 3:15 4:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 1 ಮತ್ತು 9. ಶುಭ ಬಣ್ಣ ಕೆಂಪು ಮತ್ತು ಕಪ್ಪು. ಶುಭ ದಿಕ್ಕು ದಕ್ಷಿಣ ದಿಕ್ಕು. ಈ ದಿನದ ನಿಮ್ಮ ಸಲಹೆ, ಪ್ರತಿಯೊಂದು ಹಂತವು ಜೀವನದ ಪಾಠವಾಗಲಿದೆ. ಶಾಂತವಾಗಿರಿ. ನಿರೀಕ್ಷೆ ಕಡಿಮೆ ಇಟ್ಟುಕೊಳ್ಳಿ. ಪ್ರತಿಫಲ ಹೆಚ್ಚಾಗಲಿದೆ. ಸ್ನೇಹಿತರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಶುಭವಾಗಲಿ. ಇನ್ನು ಕನ್ಯಾ ರಾಶಿ, ಇಂದು ನೀವು ತುಂಬ ಗುರಿಪಡಿಸಿದ್ದನ್ನು ಸಾಧಿಸಬಹುದು. ಸ್ನೇಹಿತರ ಸಹಾಯದಿಂದ
ಲಾಭವಾಗುವಂಥ ಸಂಭವವಿದೆ. ಸುತ್ತಮುತ್ತಲಿನವರಿಗೆ ಸಕಾರಾತ್ಮಕ ಸ್ಫೂರ್ತಿಯು ನೀವಾಗಿಲಿದ್ದೀರಿ. ಈ ದಿನದ ನಿಮ್ಮ ಉದ್ಯೋಗದ ವಿಚಾರವನ್ನು ನೋಡುವುದಾದರೆ ಸ್ನೇಹಿತರೆ, ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತುಷ್ಟರಾಗತಕ್ಕಂತಹ ಒಂದು ದಿನವಾಗಿರಲಿದೆ. ಒಳ್ಳೆಯ ಒಂದು ಪ್ರಮೋಷನ್ ಅಥವಾ ಹೆಸರು ತರುವ ಅವಕಾಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ನಿಮ್ಮ ಕೆಲಸದ ಹೊಸ ಪ್ಲ್ಯಾನ್ಗಳನ್ನು ಶೇರ್ ಮಾಡಿಕೊಳ್ಳಿ. ಪೋಷಕರು ನಿಮಗೆ ಒಂದು ಒಳ್ಳೆಯ ಶ್ಲಾಘನೀಯವಾಗಿರಲಿದ್ದಾರೆ. ಈ ದಿನ ಕೆಲಸ ಕಾರ್ಯಗಳಲ್ಲಿ ಉತ್ತಮ ದಿನವಾಗಿರಲಿದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದಿನ ಪ್ರಯತ್ನ ಒಳ್ಳೆಯ ಒಂದು ಫಲ ನೀಡಲಿದೆ. ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ಲಾಭದ ಸೂಚನೆ ಒಂದು ಸ್ಪಷ್ಟವಾಗಿರತಕ್ಕಂಥ ದಿನ. ಗ್ರಾಹಕರಿಗೆ ಹೊಸ ಆಫರ್ಗಳು ನೀಡಲು ಈ ದಿನ ಉತ್ತಮವಾದಂತಹ ದಿನ. ಪಾಲುದಾರರೊಂದಿಗೆ ಸಹಕಾರ ಹೆಚ್ಚಾಗಲಿದೆ. ಮಾರುಕಟ್ಟೆ ವಿಸ್ತರಣೆ ಯೋಜನೆ ಈ ದಿನ ಯಶಸ್ವಿಯಾಗಲಿದೆ. ಇನ್ನು ಹಣದ ಒಂದು ವಿಚಾರವನ್ನು ನೋಡುವುದಾದರೆ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯ ಹಾದಿಯಲ್ಲಿರಲಿದೆ. ಹಳೆಯ ಬಾಕಿ ಹಣ ಬರುವಂಥ ಒಂದು ಸಾಧ್ಯತೆಗಳಿರತಕ್ಕಂಥ ದಿನ. ನೂತನ ಉಳಿತಾಯ ಯೋಜನೆ ಆರಂಭಕ್ಕೆ ಇದನ್ನು ಶ್ರೇಷ್ಠವಾದಂಥ ದಿನ. ಹಣವನ್ನು ಶಿಸ್ತಿನಿಂದ ಬಳಸಿದರೆ ಬರುವ ದಿನಗಳಲ್ಲಿ ಹೆಚ್ಚು ಲಾಭವಾಗಲಿದೆ. ಇನ್ನು ಪ್ರೇಮ ವೈವಾಹಿಕ ಜೀವನವನ್ನು ನೋಡುವುದಾದರೆ ಸಂಗಾತಿಯೊಂದಿಗೆ ಹೆಚ್ಚು ನಿಕಟ ಸಂಭಾಷಣೆ ಇರಲಿ. ಒಟ್ಟಾಗಿ ಸಮಯ ಕಳೆಯುವ ಯೋಜನೆಯನ್ನು ಯಶಸ್ವಿ ಮಾಡಿಕೊಳ್ಳಿ. ಪ್ರೇಮ ಸಂಬಂಧಗಳು ನೈಜ ಸ್ಥಿತಿಗೆ ತಲುಪಲಿದೆ. ವಿವಾಹ ವಿಚಾರಗಳಿಗೂ ಒಳ್ಳೆಯ ಒಂದು ಅನುಕೂಲಕರವಾದಂತಹ ದಿನ. ಇನ್ನು ಕುಟುಂಬ ಸ್ನೇಹದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರಲಿದೆ. ಸ್ನೇಹಿತರು ಬಂಧುಗಳ ಭೇಟಿ ನಿಮಗೆ ಹೊಸ ಉತ್ಸಾಹ ತರಲಿದೆ. ಹಿರಿಯರ ಆಶೀರ್ವಾದ ಸಿಗತಕ್ಕಂತಹ ದಿನ. ಇನ್ನು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮ ಒಂದು ಫಲಿತಾಂಶಗಳು ಪ್ರಾಪ್ತಿಯಾಗತಕ್ಕಂಥ ಒಂದು ಯೋಗವಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಫಲಗಳು ನಿಮಗೆ ಅನುಕೂಲಕರವಾಗಿರಲಿದೆ. ಹೊಸ ವಿಷಯ ಕಲಿಯಲು ಇಂದಿನ ದಿನ ನಿಮಗೆ ಸೂಕ್ತವಾಗಿರಲಿದೆ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯ ಉತ್ತಮವಾಗಿರುವಂಥ ಒಂದು ಲಕ್ಷಣವಿರಲಿದೆ. ಹೊಟ್ಟೆ ಮತ್ತು ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗಲಿದೆ. ಲಘು ವ್ಯಾಯಾಮ ಪ್ರಾಣಾಯಾಮ ಸಹಕಾರಿಯಾಗಲಿದೆ. ಉತ್ತಮ ಆಹಾರ ಸೇವನೆಯನ್ನು ಮಾಡಿಕೊಳ್ಳಿ ಮತ್ತು ಆದಷ್ಟು ನಿದ್ರೆ ವ್ಯಾಯಾಮವನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಶಿವದೇವರಿಗೆ ಪುಷ್ಪಾರ್ಚನೆ, ಹಾಲಿನಿಂದ ಅಭಿಷೇಕವನ್ನು ಮಾಡಿಕೊಳ್ಳಿ. ಹಾಗೂ ಈ ಒಂದು ಮಂತ್ರವನ್ನು ಜಪ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು 11 ಬಾರಿ ಜಪ ಮಾಡಿ. ಕಬ್ಬಿಣದ ವಸ್ತುಗಳನ್ನು ಇದನ್ನ ದಾನ ಮಾಡಿ. ನಿಂಬೆಹಣ್ಣುಗಳನ್ನು ಸಹಿತ ದಾನ ಮಾಡಬಹುದು. ಹಾಗೂ ದೇವಿಗೆ ಒಂದು ಕ್ಷೀರದಿಂದ ಅಭಿಷೇಕವನ್ನು ಮಾಡಿ ಮನಸ್ಸಿಗೆ ಶಾಂತಿ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಮುಹೂರ್ತ ಬೆಳಗ್ಗೆ 9:30 11 ಗಂಟೆಯವರೆಗೆ. ಈ ದಿನದ ನಿಮ್ಮ ಅಶುಭ ಸಮಯ ಸಂಜೆ 4ರಿಂದ 5:30 ಈ ದಿನದ ನಿಮ್ಮ ಶುಭ ಸಂಖ್ಯೆ 3 ಮತ್ತು 5 ಹಾಗೂ ಶುಭ ಬಣ್ಣ ಹಸಿರು ಮತ್ತು ಬಿಳಿ. ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಈ ದಿನದ ನಿಮ್ಮ ಸಲಹೆ ಸಾಧನೆಯ ದಾರಿಯಲ್ಲಿ ನಗುತ್ತಾ ಸಾಗಿದರೆ ಗೆಲುವು ತಡವಾಗಬಹುದು, ಆದರೆ ನಿಶ್ಚಿತವಾಗಿರಲಿದೆ. ಸ್ನೇಹಿತರೆ, ನೀವು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ನಕ್ಷತ್ರ ರಾಶಿಯನ್ನು ಕಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ಸ್ನೇಹಿತರೆ, ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ದಿನ ನಿಮಗೆ ಶುಭವಾಗಿರಲಿ. ಇನ್ನು ತುಲಾರಾಶಿ, ಇಂದಿನ ದಿನ ನಿಮ್ಮ ದಿನ ಶಿಸ್ತಿನಿಂದ ಇತರರಿಗೆ ಪ್ರೇರೇಪಣೆಯಾಗಲಿದೆ. ಯೋಗಕ್ಷೇಮಗಳ ಬಗ್ಗೆ ಯೋಚನೆ ಆಗುವಂಥ ದಿನ. ಸಾಮಾಜಿಕವಾಗಿ ನಿಮ್ಮ ಹೆಸರು ಇದನ್ನು ಬೆಳೆಯುವಂತಹ ದಿನ. ಇನ್ನು ನಿಮ್ಮ ಉದ್ಯೋಗದ ವಿಚಾರವನ್ನು ನೋಡುವುದಾದರೆ ಕೆಲಸದ ಸ್ಥಳದಲ್ಲಿ ಹೊಣೆಗಾರಿಕೆ ಹೆಚ್ಚಾಗಿರಲಿದೆ. ಹಿರಿಯರ ಶ್ಲಾಘನೆ ಹಾಗೂ ಮೆಚ್ಚುಗೆಗೆ ನಿಮ್ಮ ಧೈರ್ಯ ಹೆಚ್ಚಿಸಬಹುದು. ಸುಮ್ಮನೆ ಇರುವುದು ನಿಮ್ಮ ಗುರಿಯಲ್ಲ. ಒಂದು ಪ್ಲ್ಯಾನ್ ಮಾಡಿ ಮುಂದುವರಿಸಿ ತೊಡಗಿಸಿಕೊಂಡಲ್ಲಿ ಮುಖ್ಯವಾಗಿ ಒಳ್ಳೆಯ ಲಾಭ ಹಾಗೂ ಒಳ್ಳೆಯ ಯಶಸ್ಸು ದೊರೆಯಲಿದೆ. ವರ್ಗಾವಣೆಯ ಬದಲಿ ವಿಚಾರಗಳಿಗೆ ಅನುಕೂಲದ ಸೂಚನೆಗಳಾಗಲಿದೆ. ಉದ್ಯೋಗದ ಹುಡುಕುತ್ತಿರುವವರಿಗೆ ಸರಿಯಾದ ಸಂಪರ್ಕಗಳು ಮತ್ತು ಸಂಬಂಧಗಳ ಮೂಲಕ ಅವಕಾಶ ದೊರೆಯಲಿದೆ. ಇನ್ನು ಈ ದಿನದ ನಿಮ್ಮ ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ಹೊಸ ಒಪ್ಪಂದಗಳ ಬಗ್ಗೆ ಈ ದಿನ ಒಳ್ಳೆಯ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಿ. ಉದ್ಯಮದಲ್ಲಿ ನಿಮ್ಮ ದೃಷ್ಟಿಕೋನ ಸ್ಪಷ್ಟವಿದ್ದರೆ ಈ ದಿನ ನಿಮಗೆ ಲಾಭ ಉಂಟಾಗಲಿದೆ. ಅಧಿಕಾರಿ ವರ್ಗ ಸರಕಾರದ ಕೆಲಸಗಳಲ್ಲಿ ನಿಮ್ಮ ಹೆಸರು ಬೆಳೆಯಬಹುದು. ಈ ದಿನ ಡಾಕ್ಯುಮೆಂಟೇಷನ್ ಕೆಲಸಗಳಲ್ಲಿ ಸ್ವಲ್ಪ ನೆಗೆಟಿವ್ ಬರಬಹುದು. ತಾಳ್ಮೆ ಅಗತ್ಯ.
ವ್ಯಾಪಾರದಲ್ಲಿ ಹೆಚ್ಚಿನ ಜಾಗರೂಕತೆ ಮಾಡಿಕೊಳ್ಳಿ. ಹಣದ ಒಂದು ಸ್ಥಿತಿಯನ್ನು ನೋಡುವುದಾದರೆ ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು. ಉದ್ಯೋಗದ ಮೂಲಕ ಬರುವ ಹಣವನ್ನು ಸರಿಯಾಗಿ ಯೋಚನೆಯನ್ನು ಮಾಡಿ ಮುಂದುವರಿಯಿರಿ. ಯೋಜನೆಯನ್ನು ಮಾಡಿಕೊಳ್ಳಿ ಮತ್ತು ಖರ್ಚು ಉಳಿತಾಯದ ಸಮತೋಲನ ಅಗತ್ಯ ರೀತಿಯಲ್ಲಿ ಮಾಡಿಕೊಳ್ಳಿ. ಇನ್ನು ಪ್ರೇಮ ವೈವಾಹಿಕ ಜೀವನವನ್ನು ನೋಡುವುದಾದರೆ ಈ ದಿನದ ನಿಮ್ಮ ಪ್ರೇಮದ ಜೀವನ ಒಂದು ಬ್ಯಾಲೆನ್ಸ್ ಆಗಿರಲಿದೆ. ಸಂಬಂಧದಲ್ಲಿ ಸಣ್ಣ ಪುಟ್ಟ ಬಿಸಿ ಮೂಡಬಹುದು. ಆದಷ್ಟು ಪತಿ ಪತ್ನಿಯರು ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಸಂಗಾತಿಗೆ ಹೆಚ್ಚು ಸಮಯ ನೀಡಿದರೆ ಸಂಬಂಧ ಈ ದಿನ ಗಾಢವಾಗಲಿದೆ. ಒಂದಷ್ಟು ತಾಳ್ಮೆ ಅರ್ಥ ಮಾಡಿಕೊಳ್ಳುವಿಕೆ ಸಂಬಂಧ ಬಲಪಡಿಸಲಿದೆ. ಕುಟುಂಬ ಸ್ನೇಹದ ವಿಚಾರವನ್ನು ನೋಡುವುದಾದರೆ ಮನೆಯವರಿಗೆ ನೀವು ಹೆಚ್ಚು ಅಗತ್ಯವಾಗಿರುವಂತಹ ದಿನವಾಗಿರಲಿದೆ. ಪೋಷಕರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ. ಕುಟುಂಬದ ಸಹಕಾರದಿಂದ ನಿಮ್ಮ ಆತ್ಮವಿಶ್ವಾಸ ಈ ದಿನ ಹೆಚ್ಚಾಗಲಿದೆ. ಇನ್ನು ನಿಮ್ಮ ವಿದ್ಯಾರ್ಥಿಗಳ ವಿಚಾರವನ್ನು ನೋಡುವುದಾದರೆ ಈ ದಿನ ವಿದ್ಯಾಭ್ಯಾಸದಲ್ಲಿ ಗುರುಗಳ ಆಶೀರ್ವಾದ ಸಹಕಾರ ಪಡೆದುಕೊಳ್ಳಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೊಸ ಒಂದು ಪರೀಕ್ಷೆಗಳಿಗೆ ಅಪ್ಲೈ ಮಾಡಲು ಈ ದಿನ ಉತ್ತಮವಾದಂತಹ ಸಮಯ ನಿಮಗೆ ಇರಲಿದೆ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯಕ್ಕೆ ಸಂಬಂಧ ಹಾಗೆ ಸ್ವಲ್ಪ ತಲೆನೋವುಗಳು, ಸ್ಟ್ರೆಸ್ಗಳು, ತಲೆ ಅಥವಾ ಸಣ್ಣ ಪುಟ್ಟ ಬೆನ್ನು ನೋವುಗಳು ಕಾಣಿಸಿಕೊಳ್ಳಬಹುದು. ಅರ್ಧ ಗಂಟೆ ಒಂದು ಯೋಗ ಧ್ಯಾನಗಳನ್ನು ಮಾಡಿಕೊಳ್ಳಿ. ತಾಜಾ ಆಹಾರವನ್ನು ಸೇವನೆ ಮಾಡಿ, ಧ್ಯಾನವನ್ನು ಮಾಡಿ, ಜಂಕ್ ಫುಡ್ಗಳನ್ನು ದೂರ ಮಾಡಿ, ತುಪ್ಪ ಬೆಣ್ಣೆ ತಿನ್ನುವುದು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ದಿನ ನೀವು ಶನೈಶ್ಚರ ಸ್ವಾಮಿ ಆರಾಧನೆಯನ್ನು ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು 11 ಬಾರಿ ಜಪಿಸಿ. ಗ್ರಹಚಾರ ಪರಿಹಾರಕ್ಕೆ ಇದು ಉತ್ತಮ. ಹಾಗೂ ಶಿವದೇವರಿಗೆ ಕಪ್ಪು ಎಳ್ಳನ್ನು ಸಮರ್ಪಣೆ ಮಾಡಿ ಹಾಗೂ ಹಾಲಿನಿಂದ ಅಭಿಷೇಕ ಮಾಡಿಕೊಳ್ಳಿ. ಯಾವುದಾದರೂ ವ್ಯಕ್ತಿಗಳಿಗೆ ನೀರಿನ ಬಾಟಲ್ಗಳನ್ನು ದಾನ ಮಾಡಿ, ಬಡವರಿಗೆ ಅನ್ನದಾನ ಮಾಡಿ. ಮತ್ತು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10 ರಿಂದ 11 ಗಂಟೆ 15 ನಿಮಿಷದವರೆಗೆ. ಅಶುಭ ಕಾಲ ಸಂಜೆ 4:15 ರಿಂದ 5:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 6 ಮತ್ತು 9. ಶುಭ ಬಣ್ಣ ನೀಲಿ ಮತ್ತು ಬಿಳಿ. ಶುಭ ದಿಕ್ಕು ಪೂರ್ವ ದಿಕ್ಕು. ಈ ದಿನದ ನಿಮ್ಮ ಸಲಹೆ: ಪದವಿಯಿಂದ ಪ್ರಭಾವ ಗಟ್ಟಿಯಾಗುವುದಿಲ್ಲ. ಶಿಸ್ತಿನಿಂದಲೇ ಗೌರವ ಕಟ್ಟುವುದನ್ನು ಕಲಿತುಕೊಳ್ಳಿ. ಶುಭವಾಗಲಿ. ಸ್ನೇಹಿತರೆ, ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆತ್ಮೀಯರಿಗೂ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಈ ದಿನ ನಿಮಗೆ ಶುಭವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ಧಾರ್ಮಿಕ ಚಟುವಟಿಕೆಗಳು, ಒಳ್ಳೆಯ ಆಲೋಚನೆಗಳು ಮೂಡುವಂಥ ದಿನ. ಗುರುಗಳಿಂದ ಅಥವಾ ಹಿರಿಯರಿಂದ ಆಶೀರ್ವಾದ ಪ್ರಾಪ್ತಿಯಾಗಲಿದೆ. ಇಂದು ತೀರ್ಥಯಾತ್ರೆ ಅಥವಾ ದೇವಾಲಯ ಭೇಟಿಗೆ ಸೂಕ್ತವಾದಂತಹ ದಿನ. ಇನ್ನು ಉದ್ಯೋಗದ ವಿಚಾರವನ್ನು ನೋಡುವುದಾದರೆ ಹೊಸ ಆಯ್ಕೆಗಳು ನಿಮ್ಮ ಮುಂದೆ ಬರಲಿದೆ. ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯ ಶ್ಲಾಘನೆ, ಪ್ರೋತ್ಸಾಹ ಸಿಗುವಂಥ ದಿನ. ಕೆಲಸದ ಹೊಸ ಪ್ಲ್ಯಾನ್ಗಳಲ್ಲಿ ಹೊಸ ಬೆಳಕು ಮೂಡಲಿದೆ. ಮುನ್ನಡೆಯಲು ಅನುಕೂಲಕರವಾದಂಥ ದಿನ. ಪ್ರಯತ್ನ ಮಾಡುವ ಎಲ್ಲ ಕೆಲಸಕ್ಕೂ ಒಳ್ಳೆಯ ಒಂದು ಪ್ರಾರಂಭ ದೊರೆಯುವಂಥ ದಿನ. ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಸಂಬಂಧಗಳ ಮೂಲಕ ಒಳ್ಳೆಯ ಮಾಹಿತಿಗಳು ಲಭ್ಯವಾಗಲಿದೆ. ಸಂದರ್ಶನದ ಅವಕಾಶಗಳು ಬರತಕ್ಕಂಥ ದಿನ. ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರಗಳಲ್ಲಿ ಒಂದು ಲಾಭ ಉಂಟಾಗಲಿದೆ. ಹೊಸ ಗ್ರಾಹಕರು ಬರುವಂಥ ದಿನ ಸಾಧ್ಯತೆಯಾಗಲಿದೆ. ದೀರ್ಘಕಾಲಿಕ ಲಾಭದ ಯೋಜನೆ ಆರಂಭಿಸಲು ಈ ದಿನ ಉತ್ತಮವಾದಂಥ ಸಮಯ. ಮತ್ತು ಕೆಲಸ ಕಾರ್ಯಗಳ, ಕಾಗದ ಪತ್ರಗಳ ವಿಚಾರದಲ್ಲಿ ತುಂಬ ಜಾಗರೂಕತೆಯನ್ನು ಮಾಡಿಕೊಂಡು ವ್ಯಾಪಾರವನ್ನು ಮಾಡಿ, ನಿರ್ಲಕ್ಷ್ಯ ಮಾಡಬೇಡಿ. ಹಣದ ಸ್ಥಿತಿಯನ್ನು ನೋಡುವುದಾದರೆ ಹಳೆಯ ಸಾಲ ತೀರಿಸುವ ಒಳ್ಳೆಯ ಅವಕಾಶಗಳು ನಿಮಗೆ ಕೂಡಿ ಬರಲಿದೆ. ಗುರುವಿನ ಅನುಗ್ರಹದಿಂದ ಹಣದ ವ್ಯವಹಾರಗಳಲ್ಲಿ ತಕರಾರು ದೂರವಾಗಲಿದೆ. ಒಳ್ಳೆಯ ಹೂಡಿಕೆ ಯೋಜನೆಯನ್ನು ಮಾಡಿಕೊಳ್ಳಿ. ಮತ್ತು ಈ ದಿನ ನಿಮಗೆ ಹಣದ ಸ್ಥಿತಿಯಲ್ಲಿ ಒಳ್ಳೆಯ ಒಂದು ಯೋಗಗಳು ಕೂಡಿ ಬರಲಿದೆ. ಇನ್ನು ಪ್ರೇಮದ ವೈವಾಹಿಕ ಜೀವನವನ್ನು ನೋಡುವುದಾದರೆ ಈ ದಿನ ನಿಮ್ಮ ಸಂಗಾತಿಯ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಧೈರ್ಯವನ್ನು ತಂದುಕೊಡಲಿದೆ. ವಿದೇಶಿ ಪ್ರೇಮ ಸಂಬಂಧಗಳಿಗೆ ಚಿಂತನೀಯವಾದಂತಹ ಸಮಯ. ವಿವಾಹಕ್ಕೆ ಸಂಬಂಧಪಟ್ಟ ಚರ್ಚೆ ಶುರುವಾಗಲಿದೆ, ಪ್ರಾರಂಭವಾಗತಕ್ಕಂಥ ದಿನ. ವಿವಾಹಕ್ಕೆ ಮುಂದುವರಿಯಿರಿ. ಕುಟುಂಬ ಸ್ನೇಹದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಸಂತೋಷದ ಸುದ್ದಿಯ ನಿರೀಕ್ಷೆ ಇರಲಿದೆ. ಅಕ್ಕಪಕ್ಕದವರು ನಿಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸತಕ್ಕಂಥ ದಿನ. ಕುಟುಂಬದ ಹಿರಿಯರ ಸಲಹೆ ನಿಮಗೆ ನಿಮ್ಮ ಒಂದು ಗುರಿಗೆ ದಾರಿ ತೋರಿಸಲಿದೆ. ಕುಟುಂಬದಲ್ಲಿ ಒಳ್ಳೆಯ ಒಂದು
ಮಾಹಿತಿ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಈ ದಿನ ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಸ್ಕಾಲರ್ಶಿಪ್ಗಳು ನಿಮಗೆ ದೊರೆಯಲಿದೆ. ಅಥವಾ ಅದರ ಫಾರ್ಮ್ಗಳ ವಿಚಾರದಲ್ಲಿ ತುಂಬ ಸ್ಪಷ್ಟವಾಗಿ ಒಳ್ಳೆಯ ಒಂದು ಮಾಹಿತಿ ದೊರೆಯುವಂಥ ದಿನ. ಧೈರ್ಯವನ್ನು ತಂದುಕೊಳ್ಳಿ. ನೆಲೆಯಿತನ ಇಂದಿನ ನೀವು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸುವುದರಿಂದ ಸಾಧನೆ ಮಾಡುವ ಯೋಗವಿದೆ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಇದನ್ನ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣವಾಗಬಹುದು. ಸ್ವಲ್ಪ ನೆಗೆಟಿವ್ ಆಲೋಚನೆಗಳಿಂದ ದೂರವಿರಿ. ಮೆದುಳಿಗೆ ಆದಷ್ಟು ವಿಶ್ರಾಂತಿಯನ್ನು ಕೊಡಿ. ತುಪ್ಪ, ಎಣ್ಣೆ, ತೇವಾಂಶದ ಆಹಾರವನ್ನು ಆದಷ್ಟು ತಗ್ಗಿಸಿ. ಹೊಟ್ಟೆಗೆ ಒಳ್ಳೆಯ ಆಹಾರವನ್ನು, ಸೂಕ್ತವಾದಂಥ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಹಳದಿ ವಸ್ತ್ರವನ್ನು ದಾನ ಮಾಡಿ, ಇಲ್ಲವೇ ಹಳದಿ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ ಜಪ ಮಾಡಿ ಮತ್ತು ದೇವಾಲಯಗಳ ದರ್ಶನವನ್ನು ಮಾಡಿ ಗುರು ಸ್ವರೂಪರಾದಂತಹ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಾಡಿನ ದೇವಾಲಯಕ್ಕೆ ಹೋದರೆ ಹೆಚ್ಚಿನ ಒಳ್ಳೆಯ ಒಂದು ಫಲಪ್ರಾಪ್ತಿಯಾಗಲಿದೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8:15 9 ಗಂಟೆ 45 ನಿಮಿಷದವರೆಗೆ. ಅಶುಭ ಕಾಲ ಮಧ್ಯಾಹ್ನ 1:45 3:15 ಇನ್ನು ಈ ದಿನದ ನಿಮ್ಮ ಶುಭವಿರುವಂಥ ಸಂಖ್ಯೆ 3 ಮತ್ತು 7. ಶುಭ ಬಣ್ಣ ಹಳದಿ ಮತ್ತು ಕಿತ್ತಳೆ. ಶುಭ ದಿಕ್ಕು ಪೂರ್ವ ದಿಕ್ಕು. ಈ ದಿನದ ಸಲಹೆ: ಸಮಯ ಸರಿಯಾದಾಗ ನಿಮ್ಮ ಶಬ್ದವು ಶಕ್ತಿಯಾಗಲಿದೆ. ಧೈರ್ಯವಿಟ್ಟು ಮುಂದೆ ನಡೆಯಿರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಮತ್ತು ನಿಮ್ಮ ನಕ್ಷತ್ರ ರಾಶಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲನ್ನು ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯರಿಗೂ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಈ ದಿನ ಶುಭವಾಗಿರಲಿ. ಧನುಸ್ಸು ರಾಶಿ. ಇಂದು ನಿಮ್ಮ ಸ್ವಭಾವದಲ್ಲಿ ಚಿಂತನಾಶೀಲತೆ ಮತ್ತು ಶಾಂತತೆ ಹೆಚ್ಚು ಇರತಕ್ಕಂತಹ ದಿನ. ಹಠ ಅಥವಾ ದ್ವಂದ್ವಗಳಿಂದ ದೂರವಿರುವುದೇ ಉತ್ತಮ. ಅನಿರೀಕ್ಷಿತ ವಿಷಯಗಳು ನಿಮ್ಮ ಗಮನ ಸೆಳೆಯುವಂತಹ ಒಂದು ದಿನ. ಇನ್ನು ಈ ದಿನದ ನಿಮ್ಮ ಉದ್ಯೋಗದ ವಿಚಾರವನ್ನು ನೋಡುವುದಾದರೆ ಈ ದಿನ ಉದ್ಯೋಗದ ವಿಚಾರಕ್ಕಾಗಿ ನೀವು ಯಥಾವತ್ತಾಗಿ ಕೆಲಸ ಮಾಡಿ ಮತ್ತು ಇದನ್ನ ಕೆಲಸ ಕಾರ್ಯಗಳು ಕಡಿಮೆಯಾದರೂ ಫಲಿತಾಂಶ ಮುಂದೆ ಒಳ್ಳೆಯ ರೀತಿಯಲ್ಲಿ ಬರಲಿದೆ. ಹಿರಿಯರೊಂದಿಗೆ ಬಹಳ ಜಾಗರೂಕರವಾಗಿ ನಡೆದುಕೊಳ್ಳಿ ಮತ್ತು ಈ ದಿನ ನೀವು ನಿಮ್ಮ ಉದ್ಯೋಗದ ವಿಚಾರವಾಗಿ ಉದ್ಯೋಗ ಹುಡುಕುತ್ತಿರುವವರಿಗೆ ತಾತ್ಕಾಲಿಕ ವ್ಯತ್ಯಯ ಇದ್ದರೂ ಮುಂದಿನ ವಾರದಿಂದ ಉತ್ತಮ ಒಂದು ಸುದ್ದಿ ದೊರಕಲಿದೆ. ಇನ್ನು ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ನಿಮ್ಮ ಲೆಕ್ಕಾಚಾರ, ಪಾವತಿ, ತೆರಿಗೆ ಸಂಬಂಧಿತ ದಾಖಲೆಗಳನ್ನು ಆದಷ್ಟು ಈ ದಿನ ಪರಿಶೀಲಿಸಿಕೊಳ್ಳಿ. ಯಾವುದೇ ವಿವಾದ ಅಥವಾ ದೂರುಗಳಿಗೆ ಉತ್ತರ ನೀಡದೆ ತಾಳ್ಮೆ ಹಿಡಿಯುವುದು ಉತ್ತಮ. ಇನ್ನು ನಿಮ್ಮ ಹಣದ ವಿಚಾರವನ್ನು ನೋಡುವುದಾದರೆ ಈ ದಿನ ಹೆಚ್ಚಿನ ಖರ್ಚುಗಳ ಸೂಚನೆ ಇರತಕ್ಕಂಥ ದಿನ. ಅನುಮಾನಾಸ್ಪದ ಹೂಡಿಕೆಗಳಿಂದ ಆದಷ್ಟು ದೂರವಿರಿ. ಮನೆಯ ಒಳ ಹಣಕಾಸು ಬಗ್ಗೆ ಮಾತುಕತೆ ನಡೆಯಬಹುದು. ಹಣದ ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಪ್ರೇಮ, ವೈವಾಹಿಕ ಜೀವನದ ಉದ್ದೇಶವಾಗಿ ನೋಡುವುದಾದರೆ ಈ ದಿನ ಹಳೆಯ ವಿಷಯಗಳ ಒಂದು ವಿಚಾರ ನಿಮಗೆ ಮನಸ್ಸಿಗೇನೋ ಗೊಂದಲವನ್ನು ತರಲಿದೆ. ಸಂಗಾತಿಗೆ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆಯನ್ನು ತೋರಿಸಿ. ನಿಖರ ಸಂಭಾಷಣೆ ಮೂಲಕ ಬಾಂಧವ್ಯವನ್ನು ಬಲಪಡಿಸಿಕೊಳ್ಳಿ ಮತ್ತು ಕುಟುಂಬ ಸ್ನೇಹದ ವಿಚಾರವಾಗಿ ನೋಡುವುದಾದರೆ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿಕೊಳ್ಳಿ. ಮನೆಗೆ ಸಂಬಂಧಿಸಿದ ಒಂದು ನಿರ್ಣಯಗಳ ವಿಷಯದಲ್ಲಿ ಇದನ್ನು ತುಂಬ ತಾಳ್ಮೆಯನ್ನು ವಹಿಸಿ. ಸ್ನೇಹಿತರಿಂದ ಒಂದು ಅಲ್ಪ ನಿರಾಸೆ ಉಂಟಾಗಬಹುದು, ಆದರೆ ತೊಂದರೆಯಾಗದೇ ಇರತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಇದನ್ನು ನಿಮ್ಮ ಗ್ರೂಪು ಡಿಸ್ಕಷನ್ನಲ್ಲಿ ಹೊಸ ವಿಷಯ ಆರಂಭಿಸುವ ಬದಲು ಹಿಂದಿನ ಪಾಠ ಪುನರಾವರ್ತಿಯನ್ನು ಮಾಡಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಈ ದಿನ ದೇಹದಲ್ಲಿ ನಿಷ್ಕ್ರಿಯತೆ ಹಾಗೂ ನಿರುತ್ಸಾಹ ಕಂಡುಬರುವಂಥ ಸಾಧ್ಯತೆ. ಈ ದಿನ ಹೊಟ್ಟೆಗೆ ಸಂಬಂಧಿಸಿದಂತಹ ನೋವುಗಳು ಹಾಗೂ ಬಿಕ್ಕಟ್ಟುಗಳು, ಸಣ್ಣ ಪುಟ್ಟ ಏನಾದರೂ ಕುತ್ತಿಗೆ ನೋವು, ಗಂಟು ನೋವುಗಳು ಕಾಣಿಸಿಕೊಳ್ಳಬಹುದು. ಆದಷ್ಟು ಒಳ್ಳೆಯ ಒಂದು ಲಘು ಆಹಾರ ವಿಶ್ರಾಂತಿಗೆ ಮಾಡಿಕೊಳ್ಳಿ. ಲಘು ಆಹಾರವನ್ನು ಸೇವನೆ ಮಾಡಿ. ಆದಷ್ಟು ಆರೋಗ್ಯದ ವಿಚಾರದಲ್ಲಿ ಒತ್ತಡದಿಂದ ದೂರವಿರತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ದಿನ ಮಹಾಕಾಲೇಶ್ವರನಿಗೆ ಜಲ ಅಭಿಷೇಕವನ್ನು ಮಾಡಿಕೊಳ್ಳಿ. ಓಂ ನಮಃ ಶಿವಾಯ ಮಂತ್ರವನ್ನು 21 ಬಾರಿ ಜಪಿಸಿ ಮತ್ತು ಅಗತ್ಯವಿದ್ದವರಿಗೆ ನೀರಿನ ಬಾಟಲ್ಗಳನ್ನು ದಾನ ಮಾಡಿ ಔಷಧಿಯನ್ನು ನೀಡಿ. ಆದಷ್ಟು ತಾಳ್ಮೆ ಮತ್ತು ಶ್ರದ್ಧೆ
ಸಾಧನೆಯ ಒಂದು ದಿನವಾಗಬಹುದು. ಇನ್ನು ಈ ದಿನದ ನಿಮ್ಮ ಶುಭ ಸಮಯಗಳು ಸಂಜೆ 6ರಿಂದ 7:15 ಅಶುಭ ಸಮಯ ಬೆಳಗ್ಗೆ 9ರಿಂದ 10:30. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 4 ಮತ್ತು 7. ಶುಭ ಬಣ್ಣ ಕಪ್ಪು ಮತ್ತು ಬೂದು ಬಣ್ಣ. ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಈ ದಿನದ ನಿಮ್ಮ ಒಂದು ಸಲಹೆಯನ್ನು ನೋಡುವುದಾದರೆ, ಒಂದು ಹೆಜ್ಜೆ ಹಿಂದೆ ಸರಿದರೆ ತಪ್ಪಲ್ಲ, ಅದು ಮುಂದಿನ ಜಿಗಿತಕ್ಕೆ ನಿಮಗೆ ತಯಾರಿಯಾಗಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಿಡಿಯೋಗಳನ್ನು ನಿಮ್ಮ ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ ಶೇರ್ ಮಾಡಲು ಮರೆಯದಿರಿ. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮಕರ ರಾಶಿ. ಇಂದು ಸಂಬಂಧಗಳಲ್ಲಿ ಸಮತೋಲನ ಅಗತ್ಯ. ಮಾತಿನಲ್ಲಿ ಸೌಮ್ಯತೆ ಇರಲಿ, ಇಲ್ಲದಿದ್ದರೆ ದ್ವಂದ್ವ ಉಂಟಾಗಬಹುದಾದಂಥ ದಿನವಾಗಲಿದೆ. ಹೊಸ ಪರಿಚಯಗಳ ಆಗುವಂಥ ದಿನ, ಒಳ್ಳೆಯ ಒಂದು ಸಂಪರ್ಕಗಳು ಸಾಧ್ಯವಾಗತಕ್ಕಂಥ ದಿನ. ಇನ್ನು ನಿಮ್ಮ ಉದ್ಯೋಗದ ವಿಚಾರವನ್ನು ನೋಡುವುದಾದರೆ, ಈ ದಿನ ಒಳ್ಳೆಯ ಒಂದು ತಂಡದೊಂದಿಗೆ ಕೆಲಸ ಮಾಡುವಾಗ ಸಹಕಾರ ತುಂಬ ಅಗತ್ಯವಾಗಲಿದೆ. ಪ್ರತಿ ಮಾತು ನಿರ್ಧಾರಗಳು ಗಮನದಿಂದ ಇರಲಿ. ಹಿರಿಯರ ಒಂದು ಗಮನದಲ್ಲಿ ಇರಲಿದ್ದೀರಿ. ಬದಲಿ ವರ್ಗಾವಣೆ ಅಥವಾ ಹೊಸ ಹೊಣೆಗಾರಿಕೆಯ ಬಗ್ಗೆ ಚರ್ಚೆಗಳಾಗತಕ್ಕಂಥ ದಿನ. ಇನ್ನು ನಿಮ್ಮ ಉದ್ಯೋಗ ಹುಡುಕುತ್ತಿರುವವರಿಗೆ ಒಳ್ಳೆಯ ಒಂದು ಸ್ನೇಹಿತರಿಂದ ಉದ್ಯೋಗದ ಸುಳಿವು ಸಿಗುವಂಥ ದಿನವಾಗಲಿದೆ. ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ, ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಫೇವರ್ ಆಗಿ ಬರಲಿದೆ. ಆ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಒಳ್ಳೆಯ ಒಂದು ಕಮಿಷನ್ಗಳು ನಿಮಗೆ ಜಾಸ್ತಿಯಾಗಿ ದೊರೆಯಲಿದೆ. ಮತ್ತು ಮಿಷನ್ಗೆ ಸಂಬಂಧಪಟ್ಟಂತೆ, ಕಬ್ಬಿಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಒಂದು ಯೋಗ ಭಾಗ್ಯಗಳು, ಲಾಭಾದಿಗಳು ಕೂಡಿ ಬರತಕ್ಕಂಥ ದಿನ. ಇನ್ನು ನಿಮ್ಮ ಹಣದ ವಿಚಾರವನ್ನು ನೋಡುವುದಾದರೆ, ಈ ದಿನ ಕೊಂಚ ಹಣಕಾಸು ಖರ್ಚು ಹೆಚ್ಚಾಗಬಹುದು. ವಿಶೇಷವಾಗಿ ಕುಟುಂಬ ಸಂಬಂಧಿತ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಈ ದಿನ ಹೂಡಿಕೆಯ ಅಥವಾ ವ್ಯವಹಾರದಿಂದ ಲಾಭದ ಸೂಚನೆ ನಿಮಗೆ ಪ್ರಾಪ್ತಿಯಾಗಲಿದೆ. ಹಣದ ವ್ಯವಹಾರದಲ್ಲಿ ತುಂಬ ಪಾರದರ್ಶಕತೆ ಇರುವುದು ನಿಮಗೆ ಮುಂದಕ್ಕೆ ಉತ್ತಮ. ಇನ್ನು ಪ್ರೇಮ ವೈವಾಹಿಕ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ದಿನ ದಾಂಪತ್ಯ ಬಾಂಧವ್ಯದಲ್ಲಿ ಮುನ್ನಡೆಯಲು ಒಳ್ಳೆಯ ಅವಕಾಶ. ಈ ದಿನ ಚಂದ್ರನ ಅನುಗ್ರಹದಿಂದ ವಿಶೇಷವಾಗಿ ನಿಮ್ಮ ಸ್ಥಿತಿಗತಿಗಳು ಒಳ್ಳೆಯ ರೀತಿಯಲ್ಲಿರಲಿದೆ. ಅಹಂಕಾರದಿಂದ ಆದಷ್ಟು ದೂರವಿದ್ದಲ್ಲಿ ಉತ್ತಮವಾಗಿರಲಿದೆ. ಒಂದಿಷ್ಟು ಸಮಯ ಸಂಗಾತಿಗಾಗಿ ನೀಡಿ, ಸಂಬಂಧ ಗಾಢವಾಗಲಿದೆ. ಇನ್ನು ನಿಮ್ಮ ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಕುಟುಂಬದಲ್ಲಿ ಸಾಮರಸ್ಯ ಕಾಪಾಡುವುದು ತುಂಬ ಮುಖ್ಯ. ಹಿರಿಯರ ಆರೋಗ್ಯ ಅಥವಾ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದ ಚರ್ಚೆ ನಡೆಯಬಹುದು. ಇವತ್ತಿನ ಸಂಜೆಯ ಸಮಯದಲ್ಲಿ ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮಗೆ ಶ್ರೇಷ್ಠ ಸಮಯವಾಗಲಿದೆ. ಇನ್ನು ಈ ದಿನದ ನಿಮ್ಮ ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಿದ್ಯಾರ್ಥಿಗಳು ಹೆಚ್ಚಿನ ಜಾಗರೂಕತೆಯನ್ನು, ಕಾಳಜಿಯನ್ನು ಮಾಡಿಕೊಳ್ಳಿ. ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ ಮತ್ತು ಗುರುಗಳ ಮಾರ್ಗದರ್ಶನ ಪಡೆದುಕೊಳ್ಳಿ. ಒಳ್ಳೆಯ ಒಂದು ಯೋಗ ಭಾಗ್ಯಗಳು ನಿಮಗೆ ಕೂಡಿ ಬರಲಿದೆ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಈ ದಿನ ನಿಮಗೆ ತಲೆನೋವು, ಒತ್ತಡ ಅಥವಾ ತೀವ್ರ ಒಂದು ಚಿಂತನೆ ಸಾಧ್ಯವಾಗಬಹುದು. ಸ್ವಲ್ಪ ಎಚ್ಚರಿಕೆ ಬೇಕು. ತಾಜಾ ಹಣ್ಣುಗಳನ್ನು ಸೇವನೆ ಮಾಡಿ, ನೀರಿನ ಸೇವನೆಯನ್ನು ಹೆಚ್ಚಿಸಿಕೊಳ್ಳಿ. ದೇಹ ತಾಜಾ ಒಂದು ಒಳ್ಳೆಯ ಸಮಸ್ಥಿತಿಯಲ್ಲಿರಲು ಪ್ರಯತ್ನ ಮಾಡಿಕೊಳ್ಳಿ. ಯೋಗ ಧ್ಯಾನದಲ್ಲಿ ಭಾಗವಹಿಸಿದರೆ ಶಾಂತಿ ದೊರೆಯತಕ್ಕಂಥ ದಿನವಾಗಲಿದೆ. ಇನ್ನು ಪರಿಹಾರದ ವಿಚಾರಕ್ಕಾಗಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 21 ಬಾರಿ ಪಠನ ಮಾಡಿ, ಶಿವದೇವರಿಗೆ ಕಮಲದ ಹೂವಿನಿಂದ ಅರ್ಚನೆಯನ್ನು ಮಾಡಿ. ಈ ದಿನ ನೀರಿನ ಬಾಟಲ್ಗಳನ್ನು ದಾನ ಮಾಡಿ ಮತ್ತು ಜಲದಾನ ಮಾಡುವುದು ನಿಮಗೆ ಶುಭವನ್ನು ಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10ರಿಂದ 11:30 ಅಶುಭ ಸಮಯ ಮಧ್ಯಾಹ್ನ 2ರಿಂದ 3:30. ಈ ದಿನದ ಶುಭ ಸಂಖ್ಯೆ 6 ಮತ್ತು 8. ಶುಭ ಬಣ್ಣ ನೀಲಿ ಮತ್ತು ಕ್ರೀಮ್ ಬಣ್ಣ. ಶುಭ ದಿಕ್ಕು ಉತ್ತರ ದಿಕ್ಕು. ಈ ದಿನ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ವಿಶೇಷವಾಗಿ ನಿಮ್ಮ ಇಷ್ಟದೇವರ ಸ್ಮರಣೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಕುಂಭರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆ ಯಶಸ್ಸಿಗೆ ಒಂದು ಕೀಲಿಕೈಯಾಗಲಿದೆ.
ಪುನಃ ಪ್ರಾರಂಭಿಸುವ, ಪಾತಕದ ಋಣ ಮುಗಿಸುವ ಯೋಗವಿದೆ. ಹೊಸ ಶಕ್ತಿ ಜಾಗೃತವಾಗುವಂಥ ದಿನ. ಈ ದಿನ ಕಟುಭಾಷೆ ಅಥವಾ ವಾದ ವಿವಾದದಿಂದ ಆದಷ್ಟು ದೂರವಿರಿ. ವೃತ್ತಿ, ನೌಕರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಒಂದು ಸ್ಟ್ರೆಂತ್, ಪವರ್ಫುಲ್ ಆಗಿರತಕ್ಕಂಥ ಒಂದು ಉದ್ಯೋಗದಲ್ಲಿ ಒಳ್ಳೆಯ ಯಶಸ್ಸು ದೊರೆಯಲಿದೆ. ಸಮಸ್ಯೆಗಳನ್ನು ತಾಳ್ಮೆಯಿಂದ ನೋಡಿದರೆ ಸ್ಪಷ್ಟ ಒಂದು ಪರಿಹಾರಗಳು ಕಂಡುಬರಲಿದೆ. ಸಹೋದ್ಯೋಗಿಗಳ ಸಂಪೂರ್ಣ ಒಂದು ಬೆಂಬಲಗಳು ನಿಮಗೆ ಪ್ರಾಪ್ತಿಯಾಗತಕ್ಕಂಥ ಒಂದು ದಿನ. ಆದರೆ ಸ್ಪರ್ಧೆಯ ಮನಸ್ಥಿತಿಯಿಂದ ಎಲ್ಲರೊಂದಿಗೆ ಸುಮ್ಮನೆ ಕುಳಿತುಕೊಳ್ಳಬೇಡಿ. ಇನ್ನು ಉದ್ಯೋಗ ಹುಡುಕುತ್ತಿರುವವರಿಗೆ ಈ ದಿನ ಪಾಠಶಾಲೆ, ಆಸ್ಪತ್ರೆ, ಸರ್ಕಾರಿ ಮಕ್ಕಳ ಹುದ್ದೆಗಳಿಗೆ ಅವಕಾಶಗಳ ಒಂದು ಯೋಜನೆಗಳು ಕೂಡಿ ಬರಲಿದೆ. ಪ್ರಯತ್ನವನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರದಲ್ಲಿ ಹೊಸ ಪದ್ಧತಿ ಅಥವಾ ದಿವಾಳಿ ನಂತರದ ಯೋಜನೆ ಆರಂಭಿಸಲು ಉತ್ತಮವಾದಂಥ ಸಮಯ. ಇನ್ನು ಈ ದಿನದ ನಿಮ್ಮ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ವಿಚಾರವನ್ನು ನೋಡುವುದಾದರೆ ಈ ದಿನದ ಹಣದ ಲಾಭಕ್ಕಿಂತ ಸಾಲ ತೀರುವ ಅಥವಾ ಬಾಕಿ ಹಣ ಸಂಗ್ರಹಿಸುವ ಸೂಚನೆ ಇರಲಿದೆ. ನಿಯೋಜಿತ ಪ್ರಯತ್ನ ಫಲ ನೀಡಲಿದೆ. ಹೊಸ ಬಜೆಟ್ ಯೋಜನೆ ಮಾಡಬಹುದು. ಇನ್ನು ಪ್ರೇಮ, ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮ, ಸಂಗಾತಿಯೊಂದಿಗೆ ಪ್ರಾಮಾಣಿಕತೆ ಸಂಭವ ಮುಖ್ಯ. ದ್ವಂದ್ವಗಳಿಗೆ ಪರಿಹಾರ ದೊರೆಯುವಂತಹ ಒಂದು ಸೂಚನೆ ಇರಲಿದೆ. ಸಿಂಪಲ್ ಗಿಫ್ಟ್ಗಳ ಮೂಲಕ ಸಂಬಂಧ ಬಲಪಡಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಕುಟುಂಬ ಮತ್ತು ಸ್ನೇಹದ ವಿಚಾರವನ್ನು ನೋಡುವುದಾದರೆ ಈ ದಿನ ಮನೆಯ ನಿರ್ಮಾಣ ಅಥವಾ ಸೇವೆ ಅಥವಾ ಆರೋಗ್ಯ ಸಂಬಂಧಿತ ಚಟುವಟಿಕೆಗಳು ಹೆಚ್ಚಾಗಿರತಕ್ಕಂಥ ದಿನ. ಹಿರಿಯರ ಆರೋಗ್ಯದ ಮೇಲೆ ಗಮನವನ್ನು ಹರಿಸಿ. ಈ ದಿನ ಒಳ್ಳೆಯ ಕುಟುಂಬದ ಒಂದು ಸಮಯ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ದಿನ ಭರ್ಜರಿ ಒಂದು ತಯಾರಿ ನಡೆಸತಕ್ಕಂಥ ದಿನ. ಈ ದಿನ ಆದಷ್ಟು ಕಾನ್ಸಂಟ್ರೇಷನ್ ಮತ್ತು ಸಮಯ ನಿಯಂತ್ರಿತ ದಿನದ ಬಗ್ಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ವಿದ್ಯಾರ್ಥಿಗಳಿಗೆ ಯಶಸ್ಸು ತರಲಿದೆ. ಈ ದಿನ ಟ್ಯೂಷನ್ಗಳಲ್ಲಿ ಹೆಚ್ಚು ಹಣ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ರಕ್ತದೊತ್ತಡ, ಸಿಂಹಾಸನದ ವ್ಯಾಯಾಮ, ಜೀರ್ಣಕ್ರಿಯೆ ಬಗ್ಗೆ ಜಾಗರೂಕತೆಯ ಅಗತ್ಯ. ಊಟ ಸರಿಯಾಗಿ ಮಾಡುವುದು, ಜಂಕ್ ಫುಡ್ ತಪ್ಪಿಸುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಓಂ ಹ್ರೀಂ ವಜ್ರವೈರೋಚನಾಯ ನಮಃ ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿಕೊಳ್ಳಿ. ಹಸಿರು ತರಕಾರಿಯನ್ನು ಸೇವನೆ ಮಾಡಿ ಔಷಧಿ ದಾನ ಮಾಡಿ. ಕುಂಭರಾಶಿಗೆ ತಾಯಿ ಮನೆಯಿಂದ ಶಕ್ತಿ ದೊರೆಯಲಿದೆ. ಶಿವಾನಿಗೆ ಕಾಂಗ್ರೆಸ್ ಉಡುಗೊರೆಯಾಗಿ ನೀಡಿ. ವಿಶೇಷವಾಗಿ ತಾಯಿಗೆ ಉಡುಗೊರೆಯನ್ನು ನೀಡಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮುಖ್ಯವಾಗಿ ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 7:45 9:15 ಇನ್ನು ಈ ದಿನದ ನಿಮ್ಮ ಅಶುಭ ಸಮಯ ಮಧ್ಯಾಹ್ನ 1:30 3 ಶುಭ ಸಂಖ್ಯೆ 5 ಮತ್ತು 8. ಶುಭ ಬಣ್ಣ ಹಸಿರು ಮತ್ತು ನೀಲಿ. ಶುಭ ದಿಕ್ಕು ಪೂರ್ವ ಮತ್ತು ದಕ್ಷಿಣ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ತಪ್ಪದೆ ನಮ್ಮ ಪ್ರತಿದಿನದ ದಿನಭವಿಷ್ಯದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮುಂದಿನ ರಾಶಿ ಮೀನರಾಶಿ. ಇಂದು ನಿಮಗೆ ಮನಸ್ಸು ಕಲಾತ್ಮಕ ಚಟುವಟಿಕೆಗಳ ಕಡೆ ಮನಸ್ಸು ಸೆಳೆಯುವಂಥ ದಿನ. ಸಂತಾನ ಅಥವಾ ಯಶಸ್ಸಿನಿಂದ ಸಂತೋಷ ದೊರಕಲಿದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವಂಥ ದಿನ. ವೃತ್ತಿ, ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ನೀವು ಮಾಡುವ ಕೆಲಸಗಳಲ್ಲಿ ಉತ್ತಮ ಚಾತುರ್ಯ ತೋರಲಿದ್ದೀರಿ. ಸೃಜನಾತ್ಮಕ ಕ್ಷೇತ್ರ ಉತ್ತಮ ಪ್ರದರ್ಶನ ನೀಡಲಿದೆ. ಕೆಲಸದ ಸಮಯದ ನಿಯಂತ್ರಣ ಮುಖ್ಯ. ವಿಶೇಷವಾಗಿ ಈ ದಿನ ಇಷ್ಟದೇವರ ಸ್ಮರಣೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ಇನ್ನು ಈ ದಿನದ ನಿಮ್ಮ ಮುಖ್ಯವಾಗಿ ಉದ್ಯೋಗ ಹುಡುಕುತ್ತಿರತಕ್ಕಂಥವರಿಗೆ ಒಳ್ಳೆಯ ಉದ್ಯೋಗಗಳ ಒಂದು ಯೋಗವಿದೆ ಮತ್ತು ನೀವು ಮಾಡುವ ಕೆಲಸಗಳಲ್ಲಿ ಉತ್ತಮ ಚಾತುರ್ಯ ತೋರಲಿದ್ದೀರಿ. ಸೃಜನಾತ್ಮಕ ಉನ್ನತ ಪ್ರದರ್ಶನ ನಿಮಗೆ ಇದನ್ನು ಪ್ರಾಪ್ತಿಯಾಗಲಿದೆ. ಕೆಲಸದ ಸಮಯದ ನಿಯಂತ್ರಣ ಮುಖ್ಯ. ಇನ್ನು ಈ ದಿನದ ನಿಮ್ಮ ವ್ಯಾಪಾರ ಮತ್ತು ಬಿಸಿನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟುಡೇ
ಈ ದಿನ ವಿಶೇಷವಾಗಿ ನಿಮಗೆ ಒಳ್ಳೆಯ ಒಂದು ಐಡಿಯಾಗಳನ್ನು ಪಾಲುದಾರನಿಗೆ ಹಂಚಿಕೊಳ್ಳಲು ಉತ್ತಮವಾದಂಥ ದಿನ. ಮಕ್ಕಳ ಉನ್ನತ ಶಿಕ್ಷಣ, ಮನೋರಂಜನೆ ಕ್ಷೇತ್ರದ ವ್ಯಾಪಾರಿಗಳಿಗೆ ಉತ್ತಮವಾಗಿರಲಿದೆ. ಇನ್ನು ಹಣದ ಸ್ಥಿತಿಯನ್ನು ನೋಡುವುದಾದರೆ ಈ ದಿನ ಲಘು ಲಾಭಗಳ ಸೂಚನೆ ಇದೆ. ಖರ್ಚಿನ ಮೇಲೆ ನಿಯಂತ್ರಣ ಇರಲಿ. ವಿಶೇಷವಾಗಿ ಭೋಗವಸ್ತುಗಳ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ವೆಸ್ಟ್ಮೆಂಟ್ಗಿಂತ ಈ ದಿನ ಹೊಸ ಪ್ಲಾನಿಂಗ್ನ ಬಗ್ಗೆ ಹೆಚ್ಚು ಒತ್ತು ನೀಡುವುದು ಒಳಿತು. ಪ್ರೇಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ದಿನ ಒಳ್ಳೆಯ ಒಂದು ಸಂತೋಷಭರಿತವಾದಂತಹ ಪತಿಪತ್ನಿಯರು ಅನ್ಯೋನ್ಯತೆಯಿಂದ ಒಳ್ಳೆಯ ಸಂತೋಷದಿಂದ ಇರತಕ್ಕಂಥ ದಿನ. ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯುವ ಒಳ್ಳೆಯ ಅವಕಾಶಗಳು ಕೂಡಿ ಬರಲಿದೆ. ಪ್ರೇಮ ಸಂಬಂಧ ಶುರುವಾಗಬಹುದಾದ ಯೋಗಗಳು ಇದೆ. ಇನ್ನು ಕುಟುಂಬ ಸ್ನೇಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಸಾಧನೆ ಖುಷಿ ನೀಡಲಿದೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರತಕ್ಕಂಥ ದಿನ. ಈ ದಿನ ಕುಟುಂಬದವರೊಂದಿಗೆ ಮನರಂಜನೆಗೆ ಹೋಗುವ ಯೋಜನೆ ಹುಟ್ಟುವಂಥ ದಿನ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾ ಭಯ ಅಥವಾ ಒತ್ತಡ ಇದನ್ನು ಸ್ವಲ್ಪ ಕಡಿಮೆಯಾಗಲಿದೆ. ಕಲಿಕೆಯಲ್ಲೂ ಆಸಕ್ತಿಯಿಂದ ಮುಂದುವರಿಸಿಕೊಳ್ಳಿ, ನಿರ್ಲಕ್ಷ್ಯ ಬೇಡ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ದೇಹದ ಕ್ಷೀಣತೆ ಕಡಿಮೆಯಾಗಲಿದೆ. ಆಹಾರ ನಿಯಮ ಪಾಲಿಸುವುದು ಉತ್ತಮ. ಇದನ್ನು ತೂಕವರ್ಧನೆ, ಗ್ಯಾಸ್ ಸಮಸ್ಯೆ ಇರತಕ್ಕಂಥವರು ಜಾಗರೂಕರಾಗಿರಿ. ಇನ್ನು ಈ ದಿನದ ನಿಮ್ಮ ಹಗಲು ನಿದ್ದೆ ತಪ್ಪಿಸಿ ಹಸಿವಾಗಿಯೇ ಉಪಚಾರವನ್ನು ಮಾಡಿಕೊಳ್ಳಿ. ಮತ್ತು ಪರಿಹಾರದ ವಿಚಾರಕ್ಕಾಗಿ ಓಂ ಶ್ರೀಂ ಹರೀಂ ಕ್ಲೀಂ ಸೌಹು ಸುಬ್ರಹ್ಮಣ್ಯಾಯ ನಮಃ, ಓಂ ಶ್ರೀಂ ಕ್ಲೀಂ ಸೌಹು ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಮೀನರಾಶಿಗೆ ವಿಶೇಷವಾಗಿ ಹಸಿರು ಮೇವು ಗೋವಿಗೆ ಹಾಕುವುದರಿಂದ ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿದೆ, ಶುಭಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:15ರಿಂದ 1:45. ಶುಭ ಕಾಲ ಶುಭ ಸಮಯ 12:15ರಿಂದ 1:45. ಅಶುಭ ಸಮಯ 10:30ರಿಂದ 12. ಇಂದಿನ ಶುಭ ಸಂಖ್ಯೆ 3 ಮತ್ತು 6 ಮತ್ತು ಶುಭ ಬಣ್ಣ ಕೆಂಪು ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಈ ದಿನದ ನಿಮ್ಮ ವಿಶೇಷವಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಪ್ರತಿದಿನದ ಜ್ಯೋತಿಷ್ಯದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನೆಲ್ಲರಿಗೂ ಶೇರ್ ಮಾಡಿ. ಈ ದಿನ ನಿಮಗೆಲ್ಲರಿಗೂ ಶುಭವಾಗಲಿ. ಭಗವಂತ ಸದಾಕಾಲ ಅನುಗ್ರಹ ನೀಡಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಶೇಷವಾಗಿ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.